ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 130ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 129ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಪುಷ್ಕರ ಕರ್ಮಾಭಿಮಾನಿಯಾದಂಥ ಪುಷ್ಕರ ಏನಿದ್ದಾನೆ ಅವನವರೆಗೆ 27ನೇ ಕಕ್ಷಾದವರೆಗೆ ತಾರತಮ್ಯವನ್ನು ನಾವು ಮನನ ಮಾಡಿದ್ವಿ. ಮುಂದೆ ಗಂಧರ್ವರ ಬಗ್ಗೆ ಈಗಿನ ಈ 649ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ ಈ ಸಂಧಿಯ 40ನೇ ಪದ್ಯ ಆವೇಶಾವತಾರ ಸಂಧಿ ಅಂತ 21ನೇ ಸಂಧಿ ಏನಿದೆ ಇದರ 40ನೇ ಪದ್ಯದಲ್ಲಿ ಕೆಲವು ಗಂಧರ್ವರ ಬಗ್ಗೆ ಹೇಳ್ತಾರೆ. ಈ ಗಂಧರ್ವರು ಎಷ್ಟೋ ಜನ 30ನೇ ಕಕ್ಷಾದಲ್ಲಿದ್ದಾರೆ. ಈಗ ನಾವು ಕರ್ಮಾಭಿಮಾನಿಯಾದವನು ವರುಣನ ಮಗ ಪುಷ್ಕರನ ಬಗ್ಗೆ ನೋಡಿದೆವು. ಈ ಪುಷ್ಕರನ ಬಗ್ಗೆ ನೋಡಿದ್ದು ಇದು 27ನೇ ಕಕ್ಷಾ. 30ನೇ ಕಕ್ಷಾದಲ್ಲಿರುವಂತಹ ಗಂಧರ್ವರ ಬಗ್ಗೆ ಹೇಳೋದಕ್ಕಿಂತ ಮೊದಲು 28 ಮತ್ತು 29ರಲ್ಲೂ ಕೂಡ ಕೆಲವು ದೇವತೆಗಳಿದ್ದಾರೆ. ಕಶ್ಯಪರ ಪತ್ನಿ ಅದಿತಿ, ಅವಳೇ ದೇವಕಿಯಾಗಿ ಹುಟ್ಟಿದ್ಲು. ಮತ್ತು ದ್ರೋಣ ಅನ್ನುವಂಥ ಒಬ್ಬ ವಸುವಿನ ಪತ್ನಿ ಧರ ಅನ್ನುವವಳು, ಅವಳು ಯಶೋದೆಯಾಗಿ ಹುಟ್ಟಿದ್ಲು. ಇವರಿಬ್ಬರು 28ನೇ ಕಕ್ಷಾದಲ್ಲಿದ್ದಾರೆ. ಮುಂದೆ 29ನೇ ಕಕ್ಷಾದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡಬೇಕು. ಕೃಷ್ಣನ ಪತ್ನಿಯರಾಗಿ ಹುಟ್ಟಿದಂಥ 16,100 ಜನ, ಇವರೆಲ್ಲ ಅಗ್ನಿಯ ಪುತ್ರರು. ಅವರು ವರದಿಂದ ಕೃಷ್ಣನ ಪತ್ನಿಯರಾಗಬೇಕು ಅಂತ ವರವನ್ನು ಪಡ್ಕೊಂಡು ಸ್ತ್ರೀಯರಾಗಿ ಹುಟ್ಟಿದವರು. ಇವರಲ್ಲಿ ತ್ವಷ್ಟೃವಿನ ಮಗಳೊಬ್ಬಳು ಕಶೇರು ಅನ್ನುವಳು ಹೆಚ್ಚಿನವಳು. ಅವಳು 29ನೇ ಕಕ್ಷಾದಲ್ಲಿದ್ದಾಳೆ. ಮುಂದೆ 30ರಲ್ಲಿರುವಂಥ ಗಂಧರ್ವರನ್ನು ಈಗ ಶ್ರವಣ ಮಾಡಬೇಕು. 28, 29ರ ಬಗ್ಗೆ ಕಶೇರು ಹೌದು ಅಲ್ಲಿ ನೋಡ್ತೇನೆ. ಇದು ನಾನು ಗೋವಿಂದಾಚಾರ್ಯ ಪುಸ್ತಕ ಇಟ್ಕೊಂಡಿದ್ದೇನೆ ಇಲ್ಲಿ. 27, 28, 29 ಸ್ವಲ್ಪ ಹೀಗೆಲ್ಲ ವ್ಯತ್ಯಾಸ ಇರ್ಬೋದು. ಈಗ ನಾವು ಮೊದಲೊಂದ್ಸರಿ ಹಿಂದೆ ಆರೋಹಣ ತಾರತಮ್ಯ ಸಂಧಿ ಅಂತ ಶ್ರವಣ ಮಾಡಿದ್ವಿ. ಆರೋಹಣ ತಾರತಮ್ಯ ಸಂಧಿ ಆದ್ಮೇಲೆ ಈಗ ಆವೇಶಾವತಾರ ಸಂಧಿ ಶ್ರವಣ ಮಾಡ್ತಿದ್ದೀವಿ. ಒಂದು ಈ ತಾರತಮ್ಯದ ಬಗ್ಗೆನೆ ಬೃಹತ್ ತಾರತಮ್ಯ ಸಂಧಿ, ಅಣುತಾರತಮ್ಯ ಸಂಧಿ ಅಂತ ಮುಂದೆ ಇನ್ನೂ 1-2-3 ಬರೋದಿದೆ. ಇದೆಲ್ಲ ಹೇಳಿದ ಬಳಿಕ ಒಂದು ನಿರ್ದಿಷ್ಟ ಕಲ್ಪನೆ ನನಗೂ ಬರ್ತದೆ. ವಸ್ತುತಃ ಇವೆಲ್ಲ ಕಕ್ಷಾಗಳು ಕೂಡ ನನ್ನ ತಲೆಯಲ್ಲೂ ದೃಢವಾಗಿ ನಿಂತಿಲ್ಲ. ಕೆಲವುದ್ರ ಬಗ್ಗೆ ನನಗೂ ವಿವಾದ ಇದೆ, ಮತ್ತು ವಿವಾದ ಇಲ್ಲದೇ ಸ್ಪಷ್ಟವಾದ ತಿಳುವಳಿಕೆ ಇದ್ದದ್ದೂ ಕೂಡ ದೃಢವಾಗಿ ನೆನಪಿನಲ್ಲಿಲ್ಲ. ಹಾಗಾಗಿ ಇದನ್ನೆಲ್ಲ ಒಂದ್ಸರಿ ಹೇಳಿದ ಮೇಲೆ ಯಾರ್ಯಾರು ವಿದ್ವಾಂಸರು ಏನು ಭಿನ್ನಾಭಿಪ್ರಾಯ ವ್ಯಕ್ತ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳಿ ಅದರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಆದರೆ ಅದನ್ನು ಇನ್ನೊಂದ್ಸರಿ ಹೇಳ್ತೇನೆ. ಅಂತೂ ಅಲ್ಲೀಗ ಕಶೇರುವಿನ ಬಗ್ಗೆ 28ನೇ ಕಕ್ಷಾದಲ್ಲಿದೆ, ನೀವು ನೋಡಿದ ಪುಸ್ತಕ. ಸರಿ ಇರಲಿ ನೋಡೋಣ. ದಾಸರೇ ಈ ಕಶೇರುವಿನ ಬಗ್ಗೆ 16,100 ಜನರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾರೆ. ಸ್ವಲ್ಪ ದಾಸರು ಈ ಸಂಗತಿಗಳನ್ನು ಈ ಎಲ್ಲ ಸಂಗತಿಗಳನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಕೂಡ ತಮ್ಮ ಅನುಕೂಲಕ್ಕಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಬೇಕಾದ ಪದ್ಯ 40ನೇದ್ದು. ಉದ್ವಹ ಮರುತಾನ್ವಿತ ವಿರಾಧ ದ್ವಿತೀಯ ಸಂಜಯನು ತುಂಬುರು ವಿದ್ವದುತ್ತಮ ಜನಮೇಜಯ ತ್ವಷ್ಟ್ರಯುತ ಚಿತ್ರರಥ ಸದ್ವಿನುತ ದಮಘೋಷಕ ಕಬಂಧದ್ವಯರು ಗಂಧರ್ವ ಧನು ಮನು ಪದ್ಮ ಸಂಭವಯುತ ಅಕ್ರೂರ ಕಿಶೋರ ನೆನೆಸುವನು. ಎಷ್ಟೋ ಜನ ಗಂಧರ್ವರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. 30ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳು, ಆಜಾನದ ದೇವತೆಗಳು ಅನ್ನೋರು 100 ಜನ ಗಂಧರ್ವರು. ಗಂಧರ್ವ ಮುಖ್ಯರು, ಎಷ್ಟೋ ಜನ ಕೋಟಿಗಟ್ಟಲೆ ಗಂಧರ್ವರು ಇರ್ತಾರೆ. ಅದರಲ್ಲಿ ಮುಖ್ಯರಾದ ಗಂಧರ್ವರು ಮತ್ತು 100 ಜನ ಅಪ್ಸರೆಯರು, 100 ಜನ ಗಂಧರ್ವರು, 100 ಜನ ಅಪ್ಸರೆಯರು ಮತ್ತು ಎಷ್ಟೋ ಜನ ಋಷಿಗಳು, 99,99,99,99,900 ಋಷಿಗಳು. ಇವ್ರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾರೆ. ಒಟ್ಟು 100 ಕೋಟಿ ಜನ ಋಷಿಗಳಿದ್ದಾರೆ. ಅದರ ಪೈಕಿ 100 ಜನ ಋಷಿಗಳ ಬಗ್ಗೆ ಎಲ್ಲ ಹಿಂದೆ ಕೆಲವು ಪ್ರಧಾನರಾದ ಋಷಿಗಳನ್ನು ಹೇಳಾಗಿದೆ. ಆ 100ರನ್ನು ಹೊರತುಪಡಿಸಿ ಉಳಿದವರೆಲ್ಲ 99 ಕೋಟಿ ಹೌದು. ಆ ಶತವನ ಶತಕೋಟಿ ಅಂದ್ರೆ ಅದೇ ಶತಊನ ಶತಕೋಟಿ. ಶತಕೋಟಿ ಅಂದ್ರೆ 100, ಶತ ಅಂದ್ರೆ 100, 100ರಿಂದ ಕಡಿಮೆ ಆದಂತಹ 100 ಕೋಟಿ ದೇವತೆಗಳ ಬಗ್ಗೆ ಆ ಋಷಿಗಳ ಬಗ್ಗೆ ಎಲ್ಲ ಇಲ್ಲೇ ಹೇಳ್ತಾರೆ. ಇವರೆಲ್ಲರೂ ಕೂಡ 19ನೇ ಕಕ್ಷಾದಲ್ಲಿ ಹೇಳಲ್ಪಟ್ಟಂತಹ ಕರ್ಮ ದೇವತೆಗಳೇನಿದ್ದಾರಲ್ಲ ಆ ಕರ್ಮ ದೇವತೆಗಳಿಗಿಂತ 100 ಪಟ್ಟು ಕಡಿಮೆ ಇದ್ದಾರೆ. ನಾನು ಇನ್ನೂ ಕೂಡ ಆಜಾನದ ದೇವತೆಗಳು ಅಂದ್ರೇನು, ಮನುಷ್ಯ ಗಂಧರ್ವರು ಅಂದ್ರೇನು, ದೇವಗಂಧರ್ವರು ಅಂದ್ರೇನು, ಕರ್ಮ ದೇವತೆಗಳು ಅಂದ್ರೇನು ಅದರ ಬಗ್ಗೆ ವಿವರಣೆ ಹೇಳಬೇಕಾಗಿದೆ. ಅದು ಈ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯ
ಮತ್ತೆ ತೈತ್ರಿಯ ಉಪನಿಷತ್ ಭಾಷ್ಯ ಅದಕ್ಕನುಸಾರವಾಗಿ ಮುಂದೆ ಹೇಳ್ತೇನೆ. ದಾಸರು ಆ ಪದ್ಯಗಳನ್ನ ಎಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೇನೆ. ತುಂಬುರು ಅಂತ ಒಬ್ಬ ಗಂಧರ್ವ ಇದ್ದ. ತುಂಬುರು ನಾರದರು ವೀಣೆ ಬಾರಿಸುತ್ತಿರಲು ಅಂತ ಹೇಳ್ತೀವಲ್ಲ, ಆ ತುಂಬುರು ಅಂತ ಒಬ್ಬ ಗಂಧರ್ವ. ಅವನಿಗೆ 2 ಅವತಾರಗಳು. ಒಂದು ವಿರಾಧ ಅಂತ, ರಾಮಾಯಣ ಕಾಲದ ವಿರಾಧ ಅಂತ ಹೇಳಿ, ಇವನು ರಾಮಲಕ್ಷ್ಮಣರಿಂದ ಹತ್ಯೆಗೊಳಗಾದವನು. ಮತ್ತೊಬ್ಬ ಸಂಜಯ ಅಂತೇಳಿ, ಮಹಾಭಾರತ ಕಾಲದಲ್ಲಿ ಸೂತನಾಗಿ ಜನಿಸಿ ಧೃತರಾಷ್ಟ್ರನ ಅನುವರ್ತಿಯಾಗಿದ್ದು, ಆ ಧೃತರಾಷ್ಟ್ರನಿಗೆ ಯುದ್ಧದ ವರ್ತಮಾನವನ್ನೆಲ್ಲ ಬಿತ್ತರಿಸಿದವನು. ವಿಶೇಷತೋ ಧೃತರಾಷ್ಟ್ರ ಅನುವರ್ತಿ, ಅವನು ಕೂಡ ಸರ್ವಜ್ಞನಾಗಿದ್ದ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಸರ್ವಜ್ಞರಾಗಿದ್ದವರು ಅಂದರೆ ವಿದುರ, ಈ ಸಂಜಯ, ಮತ್ತೊಂದು ಯಾವುದೋ ಹೆಸರು ಹಿಂದೆಲ್ಲಿ ಬಂದಿತ್ತು, ದ್ರೋಣ, ಇವ್ರ ಬಗ್ಗೆ ಎಲ್ಲ. ಸರ್ವಜ್ಞರು ಅಂತಂದ್ರೆ ಒಂದು ಸೀಮಿತವಾದ ಸರ್ವಜ್ಞತ್ವ, ಅದು ಮುಖ್ಯ ಪ್ರಾಣ ಇತ್ಯಾದಿಗಳಂತೆ ಸರ್ವಜ್ಞತ್ವ ಅಲ್ಲ, ಅದು ಒಂದು ಸೀಮಿತವಾದ ಸರ್ವಜ್ಞತ್ವ, ಅಂಥದ್ದು ಅವನಲ್ಲಿತ್ತು. ಆ ಸಂಜಯನಲ್ಲಿ ಉದ್ವಹ ಅನ್ನುವಂಥ ಒಂದು ಮರುತನ ಆವೇಶವು ಕೂಡ ಇತ್ತು. ಇದನ್ನು ಗಮನಿಸಬೇಕು. ಉದ್ವಹ ಅನ್ನೋ ಮರುತು ಆತ 18ನೇ ಕಕ್ಷಾದಲ್ಲಿದ್ದಾನೆ, ಅವನ ಆವೇಶ ಈ ಸಂಜಯನಲ್ಲಿ ಇತ್ತು. ಹಾಗಾಗಿ ಪದ್ಯವನ್ನು ಹೀಗೆ ಓದಬೇಕು. ತುಂಬುರು ನೋಡಿ, ಉದ್ವಹ ಮರುತಾನ್ವಿತ ವಿರಾಧ ದ್ವಿತೀಯ ಸಂಜಯನು ತುಂಬುರು ಅಂತಿದೆ. ತುಂಬುರು ಅದನ್ನು ಮೊದಲು ತಗೊಳ್ಬೇಕು. ಪದ್ಯ ಆದ್ರಿಂದ ಅವರು ಆ ಶಬ್ದಗಳನ್ನು ತಮಗೆ ಅನುಕೂಲಕ್ಕೆ ತಕ್ಕಂತೆ ಹಿಂದೆ ಮುಂದೆ ಜೋಡಿಸಿರ್ತಾರೆ. ತುಂಬುರು ವಿರಾಧ, ಅದನ್ನು ತುಂಬುರು ವಿರಾಧ ಅಂತ ಜನಿಸಿದ. ಮತ್ತೆ ದ್ವಿತೀಯ ಸಂಜಯನು, 2ನೇ ಅವತಾರವಾಗಿ ಸಂಜಯನು ಕೂಡ ಜನಿಸಿದ. ಆ ಸಂಜಯ ಉದ್ವಹ ಅನ್ನೋ ಮರುತನ ಆವೇಶದಿಂದ ಕೂಡಿದ್ದ. ಕೆಲವು ಕಡೆ ಅನುವಾದ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ಟಿರ್ತಾರೆ. ಉದ್ವಹ ಎಂಬ ಮರುತನಿಂದ ಕೂಡಿದ ತುಂಬುರು ಗಂಧರ್ವನಿಗೆ 2 ಅವತಾರ ಅಂತ. ಇದಲ್ಲ, ಮೂಲ ರೂಪದಲ್ಲಿ ಆ ತುಂಬುರು ಗಂಧರ್ವನಿಗೆ ಉದ್ವಹ ಅನ್ನೋ ಮರುತನ ಆವೇಶ ಇರಲಿಲ್ಲ. ದಾಸರ ಹಂಗೆ ಕೇಳಿದಂಗೆ ಕಾಣಿಸ್ತದೆ. ದಾಸರು ರಚನೆ ಮಾಡಿದ್ದು ಒಂದು ಪದ್ಯ ಮತ್ತು ಶ್ಲೋಕದಲ್ಲಿ ಛಂದಸ್ಸಿನ ಹೊಂದಾಣಿಕೆಗಾಗಿ ಪದಗಳನ್ನು ಹಿಂದೆ ಮುಂದೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರ್ತದೆ. ಇಲ್ಲದೇ ಇದ್ರೆ ಪದ್ಯ ಶ್ಲೋಕವೇ ತಯಾರಾಗೋದಿಲ್ಲ. ಅದಕ್ಕಾಗಿ ಉದ್ವಹ ಮರುತಾನ್ವಿತ ಅನ್ನೋದನ್ನ ತುಂಬುರುವಿಗೆ ಅನ್ವಯ ಮಾಡಬಾರ್ದು. ಅದನ್ನ ಸಂಜಯನಿಗೆ ಮಾತ್ರ ಅನ್ವಯ ಮಾಡಬೇಕು. ಹಾಗೆ ಕನ್ನಡದ ಅನುವಾದದಲ್ಲಿದ್ದರೆ ಅದನ್ನ ಉದ್ವಹ ಎಂಬ ಮರುತಿನಿಂದ ಕೂಡಿದ ಅನ್ನೋದಕ್ಕೊಂದು ಒಂದು ಬಾಕ್ಸ್ ಹಾಕಿ, ಆ ಬಾಕ್ಸಿನ ಸಂಜಯ ಅನ್ನೋದಕ್ಕೆ ಈಗ ಗುರುತು ಮಾಡಿಬಿಟ್ರೆ ಅದನ್ನ ಅಲ್ಲಿ ಓದಬೇಕು ಅಂತ ಗೊತ್ತಾಗ್ತದೆ. ಅಂತ ಅರ್ಥ ಹೀಗೆ: ತುಂಬುರು ಅನ್ನೋ ಗಂಧರ್ವನಿಗೆ 2 ಅವತಾರ, ಒಂದು ವಿರಾಧ, ಮತ್ತೊಂದು ಉದ್ವಹ ಅನ್ನೋ ಮರುತಿನಿಂದ ಕೂಡಿದಂತಹ ಸಂಜಯ. ಮೂಲ ರೂಪದಲ್ಲಿ ಸಾಮಾನ್ಯವಾಗಿ ಯಾರಿಗೂ ಆವೇಶ ಇರೋದಿಲ್ಲ. ಈ ಅವತಾರದಲ್ಲೇ ಇಂಥವೆಲ್ಲ ಆವೇಶ, ಅವತಾರ ಇತ್ಯಾದಿಗಳು. ಈ ದ್ರುಪದ ರಾಜನಿಗೆ, ದ್ರೌಪದಿ ತಂದೆಗೆ ಜನಮೇಜಯ ಅಂತ ಒಬ್ಬ ಮಗ ಇದ್ದ. ಪಾಂಡವರ ಮೊಮ್ಮಗ ಜನಮೇಜಯ ಇದ್ದಾನಲ್ಲ, ಅವನಲ್ಲ, ದ್ರುಪದ ರಾಜನ ಮಗ ಇವನು. ಈ ದ್ರುಪದ ರಾಜನ ಮಗ ಜನಮೇಜಯ ಯಾರ ಅವತಾರ ಅಂತಂದ್ರೆ ಚಿತ್ರರಥ ಅನ್ನೋ ಒಬ್ಬ ಗಂಧರ್ವನ ಅವತಾರ. ಈ ಅರ್ಜುನ ಚಿತ್ರರಥ ಅನ್ನೋ ಗಂಧರ್ವನನ್ನು ಎದುರಿಸಿದ್ದ ಅಂತ ಅಲ್ಲಿ ಇದು ಆದಿಪರ್ವದಲ್ಲಿ ಏನೋ ಬಂದಿತ್ತು, ಅವರು ಸ್ವಯಂವರಕ್ಕೆ ಹೋಗೋದಕ್ಕಿಂತ ಮೊದಲು. ಆ ಚಿತ್ರರಥ ಅನ್ನೋ ಗಂಧರ್ವನೇ ಇವನು ಇದ್ದಿರ್ಬೇಕು. ಯಾಕೆಂದ್ರೆ ಅವನನ್ನು ಬಿಟ್ಟು ಬೇರೆ ಯಾರು ಕೂಡ ಎಂಥ ಖ್ಯಾತರಾದವರಿಲ್ಲ. ಮತ್ತು ಈ ಜನಮೇಜಯನಲ್ಲಿ ತ್ವಷ್ಟೃ ಅನ್ನುವಂಥ ಆದಿತ್ಯನ ಆವೇಶ ಇತ್ತು. ತ್ವಷ್ಟೃ ಅನ್ನೋನು ಕೂಡ 18ನೇ ಕಕ್ಷಾದಲ್ಲಿ ಬಂದವನು. ಅವನ ಆವೇಶದಿಂದ ಕೂಡಿದವನು. ವಿದ್ವದುತ್ತಮ ಜನಮೇಜಯ, ಶ್ರೇಷ್ಠನಾದಂಥ ಜನಮೇಜಯ ಏನಿದ್ದಾನೆ ಅವನು ತ್ವಷ್ಟೃ ಯುತ ಚಿತ್ರರಥ. ತ್ವಷ್ಟೃ ಅನ್ನುವ ಆದಿತ್ಯನಿಂದ ಕೂಡಿದಂಥ ಚಿತ್ರರಥನೇ ಆ ರೂಪದಿಂದ ಅಲ್ಲಿ ಬಂದಿದ್ದಾನೆ. ಮುಂದೆ ಧನು ಅನ್ನುವ ಒಬ್ಬ ಗಂಧರ್ವನ ಬಗ್ಗೆ ಹೇಳ್ತಾರೆ. ಆ ಧನು ಅನ್ನುವ ಗಂಧರ್ವ ಕಬಂಧ ಅಂತ ರಾಮಾಯಣ ಕಾಲದಲ್ಲಿ ಹುಟ್ಟಿದ. ದಮಘೋಷ ಅನ್ನುವ ಹೆಸರಿನಿಂದ ಮಹಾಭಾರತ ಕಾಲದಲ್ಲಿ ಹುಟ್ಟಿದ. ಈತ ಶಿಶುಪಾಲನ ತಂದೆ. ಕಬಂಧ ಅಂತ ಏನು ಬಂತಲ್ಲ, ಕಬಂಧ ಬಾಹು ಅಂತ ಕರೀತಿರ್ತಾರೆ. ಅಂದ್ರೆ ಅವನ ಕಬಂಧ ಬಾಹುವಿನಲ್ಲಿ ಈತ ಸಿಕ್ಕೊಂಡು ಬಿಟ್ಟ. ಅದು ಆ ರಾಮಾಯಣ ಕಾಲದ ಕಥೆಯನ್ನು ನೆನಪಿಸ್ತದೆ. ಇದೊಂದು ನುಡಿಕಟ್ಟಿದು ಕನ್ನಡದಲ್ಲಿ, ಇಡಿಯಂ ಅಂತಾರೆ ಇಂಗ್ಲಿಷ್ನಲ್ಲಿ. ಕಬಂಧ ಬಾಹು ಅಂತಂದ್ರೆ ಆ ರಾಕ್ಷಸ ಮೈಲುಗಟ್ಟಲೆ ಉದ್ದವಾದ ಕೈಗಳನ್ನು ಹೊಂದಿದ್ದಂತೆ. ಒಂದು ವರ ಇತ್ತು, ಎಲ್ಲಿ ಕೂತಲ್ಲೇ ಆ ಕೈಗಳನ್ನ ಅಷ್ಟು ದೀರ್ಘವಾಗಿ ಬೆಳೆಸಿ ಅಲ್ಲಿಂದ ಬೇಟೆಯನ್ನು ಎಳ್ಕೊಂಡು ಬಂದು ತಿಂತಿದ್ದ. ಅದಕ್ಕೆ ಅವನಿಗೆ ಕಬಂಧ ಅಂತ ಹೆಸರಿತ್ತು. ಅವನನ್ನ ಈ ರಾಮಲಕ್ಷ್ಮಣರಿಬ್ಬರು ಕೂಡ ಕೊಂದ್ರು ಅಂತ ಬರ್ತದೆ. ಅದು ನನಗೀಗ ಎಲ್ಲ ಸ್ಪಷ್ಟವಾಗಿ ನೆನಪಿರೋದಿಲ್ಲ. ವಿರಾಧನನ್ನು ಕೊಲ್ಲುವಾಗ ರಾಮ, ಲಕ್ಷ್ಮಣ, ಸೀತೆ 3 ಜನ ಇದ್ರು. ಸೀತೆ ಇನ್ನೂ ಇದ್ಲು ಅವಾಗ ಪ್ರಾಯ. ಕಬಂಧನನ್ನು ಕೊಲ್ಲುವಾಗ ಸೀತೆ ಅಪಹಾರ ಆಗಿದ್ಲು. ಇಷ್ಟು ನಂಗೆ ಅಸ್ಪಷ್ಟವಾದ ನೆನಪು, ಅದನ್ನ ಖಾತ್ರಿ ಹೇಳೋದಿಲ್ಲ. ಹೀಗೆ ಇಬ್ರು ಕೂಡ ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣರಿಂದ ಹತರಾದಂಥವ್ರು.
ಆ ಧನು ಅನ್ನುವ ಗಂಧರ್ವ ಅವನು ಶಿಶುಪಾಲನ ತಂದೆ ದಮಘೋಷನಾಗಿ ಮತ್ತು ಕಬಂಧ ಅನ್ನುವಂಥ ಒಬ್ಬ ರಾಕ್ಷಸನಾಗಿ ರಾಮಾಯಣ ಕಾಲದಲ್ಲಿ ಹುಟ್ಟಿದ. ಸದ್ವಿನುತ ದಮಘೋಷಕ ಅಂತಿದೆ. ದಮಘೋಷ ಅನ್ನೋದನ್ನೇ ದಮಘೋಷಕ ಛಂದಸ್ಸಿಗೆ ಅನುಗುಣವಾಗಿ ಹಾಕಿಕೊಂಡಿರ್ತಾರೆ. ಸದ್ವಿನುತ ಅಂದ್ರೆ ಶಿಶುಪಾಲ ಬಹಳ ದುಷ್ಟನಾಗಿದ್ದ, ಆದ್ರೆ ರಪ್ಪ ಮಾತ್ರ ಸಜ್ಜನಾಗಿದ್ದ, ಅದಕ್ಕಾಗಿ ಸದ್ವಿನುತ, ಸಜ್ಜನದಿಂದ ಗೌರವಕ್ಕೆ ಪಾತ್ರನಾದವನು ಅಂತ ಹೀಗೆ ಅರ್ಥ ಅದಕ್ಕೆ. ದಮಘೋಷಕ ಮತ್ತು ಕಬಂಧ ದ್ವಯರು, ಕಬಂಧ ಇನ್ನೊಂದು ರೂಪ, ಇವೆರಡೂ ಕೂಡ ಗಂಧರ್ವ ಧನು, ಧನು ಅನ್ನುವ ಗಂಧರ್ವಿನ ಅವತಾರ. ಮನು ಪದ್ಮ ಸಂಭವಯುತ ಅಕ್ರೂರ ಕಿಶೋರನೆನಿಸುವನು. ಕಿಶೋರ ಅಂತ ಒಬ್ಬ ಗಂಧರ್ವ ಇದ್ದ, ಅವನು ಅಕ್ರೂರನಾಗಿ ಜನಿಸಿದ. ಅಕ್ರೂರನಾಗಿ ಜನಿಸಿದಾಗ ಅವನಲ್ಲಿ ಒಂದು ಸ್ವಯಂಭೂ ಮನುವಿನ ಅಂಶ, ಸ್ವಯಂಭೂ ಮನುವಿನ ಒಂದು ಆವೇಶ ಅಂತ ಅನ್ಬೋದು, ಮತ್ತೆ ಪದ್ಮ ಸಂಭವಯುತ ಸ್ವಯಂ ಚತುರ್ಮುಖ ಬ್ರಹ್ಮನ ಆವೇಶವೂ ಕೂಡ ಅವನಲ್ಲಿತ್ತು. ಹೀಗೆ ಆತ ದೊಡ್ಡ ಭಕ್ತನಾಗಿದ್ದ, ಕೃಷ್ಣನ ಭಕ್ತನಾಗಿದ್ದ ಅವನು. ಮನು ಮತ್ತು ಪದ್ಮ ಸಂಭವ ಇವರಿಬ್ಬರಿಂದ ಯುತ ಕೂಡಿದವನು ಅಂತ ಅನ್ನುವಾಗ ಅಲ್ಲಿ ಕೆಲವು ಕಡೆ ಅಂಶ ಅಂತ ಹಿಂಗೆ ಬರೆದು ಬಿಡ್ತಾರೆ. ಅಂಶ ಅಂತ ಬರಿಬಾರ್ದು. ಅಂಶ ಅನ್ನೋದು ಸಾಮಾನ್ಯವಾಗಿ ಯಾವ ದೇವತೆ ನೇರವಾಗಿ ಹುಟ್ಟಿ ಬಂದಿರ್ತಾನೋ ಅವನೇ ಅಂಶ. ಹಾಗಾಗಿ ಕಿಶೋರ ಅನ್ನೋ ಗಂಧರ್ವನ ಅಂಶ ಅಂತ ಅನ್ಬೇಕು. ಮತ್ತೆ ಅವರಿಬ್ಬರದು ಆವೇಶ ಅಂತ ಅನ್ಬೇಕು. ದೊಡ್ಡವ್ರದ್ದು ಏನಿರ್ತದಲ್ಲ ಅದನ್ನ ಆವೇಶ ಅಂತ ಅನ್ಬೇಕು. ಅಂಶ ಅಂತಂದ್ರೆ ನಮ್ಗೆ ಗೊತ್ತಿರುವಂತ ಒಂದು ಪಾರ್ಟ್ ಅದು. ನಾವು ಇದನ್ನ ಹಿಂದೆ ಬೇಕಾದಷ್ಟು ಹೇಳಿದ್ದೀನಿ, ಸುಮ್ಮನೆ ಈಗ ಇನ್ನೊಂದ್ಸರಿ ನೆನಪು ಮಾಡಿಕೊಳ್ತೇನೆ. ಯಾವುದೇ ದೇವತೆಗಳು ಅವತಾರ ಮಾಡಿ ಬರುವಾಗ ಪರಮಾತ್ಮ ಲಕ್ಷ್ಮೀದೇವಿ ಇವರಿಬ್ಬರನ್ನು ಹೊರತುಪಡಿಸಿದ್ರೆ ಮುಖ್ಯ ಪ್ರಾಣ ಭಾರತೀ ದೇವಿ, ಉಳಿದ ಯಾವುದೇ ದೇವತೆಗಳು ಗಂಧರ್ವರು, ಯಕ್ಷರು, ಇಂದ್ರಾದಿಗಳು ಯಾರೇ ಅವತಾರ ಮಾಡಿ ಬಂದರೂ ಕೂಡ ಅವರು ಆ ಮೂಲ ರೂಪ ಏನಿರ್ತಲ್ಲ ಅದೇ ಇಲ್ಲಿ ಬರೋದಿಲ್ಲ. ಇವರೆಲ್ಲರೂ ಕೂಡ ಸಾಂಶ ದೇವತೆಗಳು ಅಂತ ಕರ್ಸ್ಕೋತಾರೆ. ರಾಘವೇಂದ್ರ ಸ್ವಾಮಿಗಳಿಂದ ಹಿಡಿದು ಇವರೆಲ್ಲರೂ ಕೂಡ ಸಾಂಶ ದೇವತೆಗಳು, ಅಂಶದಿಂದ ಕೂಡಿದವರು ಅಂತೇಳಿ. ಹಾಗಾಗಿ ಮೂಲ ರೂಪ ಅಂತ ಒಂದಿರ್ತದೆ ಅವರಿಗೆ. ಅಲ್ಲೇ ಸ್ವರ್ಗದ ಲೋಕದಲ್ಲಿ ಯಾವುದೋ ಒಂದು ಲೋಕದಲ್ಲಿ ಇರ್ತಾರೆ. ಸ್ವರ್ಗ ಮತ್ತೆ ಯಮಲೋಕ ಇಂತಹ ಲೋಕದಲ್ಲಿ ಇರ್ತಾರೆ, ಅಗ್ನಿಲೋಕ ಇತ್ಯಾದಿ ಕಡೆಗಳಲ್ಲಿ. ಅವರು ಸಾಂಶ ದೇವತೆಗಳಾದ್ರಿಂದ ಅಲ್ಲೂ ಇರಬಲ್ಲವರು ಇಲ್ಲೂ ಇರಬಲ್ಲವರಾದ್ರಿಂದ ಅವರ ಆತ್ಮ ಏನಿದೆಯಲ್ಲ, ಮೂಲ ಆತ್ಮ, ಆ ಆತ್ಮ ಇನ್ನೊಂದು ರೂಪವನ್ನು ತಾಳಿ ಇಲ್ಲಿ ಬರ್ತದೆ. ಇದಕ್ಕೆ ಒಂದು ಭೌತಿಕ ದೇಹ ಬಂದಿರ್ತದೆ ಇಲ್ಲಿರೋದಕ್ಕೆ. ಇದು ನಮ್ಮಂತೆ ಇರುವಂತ ದೇಹ. ಅಲ್ಲಿ ಮೂಲ ರೂಪ ಏನಿರ್ತದಲ್ಲ ಅದು ಭೌತಿಕನೇ, ಆದರೆ ಸ್ವಲ್ಪ ತೇಜೋಮಯ ಹೆಚ್ಚಿರ್ತದೆ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರ ರೂಪ ಪೂರ್ಣವಾಗಿ ಭೌತಿಕ ದೇಹ ಅಲ್ಲವೇ ಅಲ್ಲ. ಭೌತಿಕ ದೇಹ ಅವ್ರಿಗೆ ಬರೋದೇ ಇಲ್ಲ, ಅದು ಪೂರ್ಣ ಅಪ್ರಾಕೃತನೇ. ಇಲ್ಲಿ ಹುಟ್ಟಿದ್ರು ಅಲ್ಲಿದ್ರು ಯಾವಾಗಲೂ ಒಂದೇ ಅದ. ಇವರಿಗೆ ಇಲ್ಲೊಂದು ಭೌತಿಕ ದೇಹ ಇಲ್ಲಿ ಬಂದಿರ್ತದೆ ಈ ಜಗತ್ತಿನಲ್ಲಿದ್ದಾಗ. ಅವರವ್ರ ಲೋಕದಲ್ಲಿದ್ದಾಗ ಅದು ತೇಜೋಮಯವಾದದ್ದು, ಪಂಚಭೂತದಿಂದೇ ಹುಟ್ಟಿದ್ದು. ಆದರೆ ತೇಜೋ ಮಹಾಭೂತ ಹೆಚ್ಚು, ಇನ್ನೊಂದು ಕಡೆ ವಾಯು ಮಹಾಭೂತ ಹೆಚ್ಚು, ಇಷ್ಟೇ. ಇಲ್ಲಿ ಪೃಥ್ವಿ ಮಹಾಭೂತ ಹೆಚ್ಚು ಇಲ್ಲಿ. ಅದಕ್ಕಾಗಿ ಇದನ್ನೆಲ್ಲ ಪಾರ್ಥಿವ ದೇಹ ಅಂತ ಕರೀತಾರೆ. ಪಾರ್ಥಿವ ದೇಹ ಅಂತ ಕರೀಲಿಕ್ಕೆ ಅದೇ ಕಾರಣ, ಪೃಥ್ವಿ ಮಹಾಭೂತ ಹೆಚ್ಚು. ಪೃಥ್ವಿ ಮಹಾಭೂತ ಹೆಚ್ಚಿದ್ರೆ ಅದಕ್ಕೆ ಅದು ಕ್ವಾಲಿಟಿನೂ ಕಡಿಮೆ ಆಗ್ತದೆ. ಆ ವ್ಯಕ್ತಿ ಯಾರೇ ಎಲ್ಲಿಂದ ಹುಟ್ಟಿ ಬರಲಿ, ಪೃಥ್ವಿ ಮಹಾಭೂತದಲ್ಲಿ ಸಿಕ್ಕಾಕೊಂಡ ಅಂತಂದ್ರೆ ಅವನದು ಗುಣಮಟ್ಟ, ಆ ಜ್ಞಾನದ ಗುಣಮಟ್ಟ ಇವೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಡ್ತದೆ. ಅವರು ಮೂಲತಃ ತೇಜೋಮಯ ದೇಹವನ್ನೆಲ್ಲ ತಗೊಂಡಾಗ ಅವರಿಗೆ ಬೇಕಾದಷ್ಟು ಜ್ಞಾನ ಮತ್ತೆ ಎಚ್ಚರ, ತಾನು ಯಾರು ಅನ್ನೋ ಅರಿವು ಇವೆಲ್ಲ ಇರ್ತದೆ. ಆದರೆ ಈ ಪಂಚಮಹಾಭೌತಿಕಗಳಲ್ಲಿ ಅದರಲ್ಲೂ ಪಾರ್ಥಿವ ದೇಹದಲ್ಲಿ ಅವ್ರು ಇಲ್ಲಿ ಬಂದು ಸಿಕ್ಕಾಕೊಳ್ತಾರಲ್ಲ, ವರವೇ ಇರಲಿ ಶಾಪವೇ ಇರಲಿ, ಭಗವಂತನ ಒಂದು ಭೂಭಾರ ರಕ್ಷಣೆಗೆ, ಭೂಭಾರ ಹರಣಕ್ಕೊಂದು ಅಂಗವೇ ಆಗಿರಲಿ, ಏನೇ ಆಗಿರಲಿ, ಮಾನುಷಾನ್ನ ಭೋಜನ, ಮನುಷ್ಯರು ಮಾಡುವಂಥ ಅಡಿಗೆಯನ್ನು ತಿಂದು ಮನುಷ್ಯನ ಸಂಪರ್ಕ ಇತ್ಯಾದಿ ಕಾರಣದಿಂದಾಗಿ ತಾವು ಎಷ್ಟೋ ಸರಿ ಮೂಲ ಏನು ಅನ್ನೋದು ಮರ್ತೋಗಿಬಿಡ್ತದೆ. ಮರ್ತೋಗ್ಬಿಡೋದು ವಾಯುವಿಗೆ ಆಗೋದಿಲ್ಲ, ವಾಯು ಭಾರತೀಯರಿಗೆ ತಾವು ಮರ್ತೋಗೋದಿಲ್ಲ, ಉಳಿದವ್ರಿಗೆ ಮರ್ತೋಗಿಬಿಡ್ತದೆ ಕೆಲವು ಸರಿ. ಕೆಲವು ಸರಿ ಅದು ಗೊತ್ತಾಗೋದಿಲ್ಲ, ಯಾರು ಬಂದು ಹೇಳಬೇಕಾಗ್ತದೆ. ವಾಯುನು ಕೂಡ ತನಗೆ ಯಾರು ಬಂದು ಹೇಳಬೇಕು, ಹೇಳಿದ್ಮೇಲೆ ಕೆಲಸ ಮಾಡುವಂತ ತೋರಿಸ್ಕೋತಾನೆ. ಗೊತ್ತಿರ್ತದೆ ಅವನಿಗೆ, ಆದ್ರೆ ತೋರಿಸ್ಕೋತಾನೆ, ಅದವನ ಧರ್ಮ. ಇಲ್ಲಿದ್ಮೇಲೆ ಹಾಗೆ ಇರಬೇಕು ಅನ್ನೋ ಧರ್ಮ. ಉಳಿದವರಿಗೆಲ್ಲ ಎಷ್ಟೋ ಸರಿ ಮರ್ತೋಗಿಬಿಡ್ತದೆ, ಅಜ್ಞಾನ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಖಿನ್ನತೆಗೊಳಗಾಗ್ತಾರೆ. ಅಂತೂ ವಾಯು ಮೊದಲಾದವರು ಎಲ್ಲರೂ ಹುಟ್ಟಿ ಬಂದರೂ ಕೂಡ ಆ ವಾಯುವಿಗೆ ಇದೆಷ್ಟು ಹೆಚ್ಚು ಬಂಧಕ್ಕಾಗೋದಿಲ್ಲ ಈ ಪರಿಸರ. ಉಳಿದವರಿಗೆ ಹೆಚ್ಚು ಬಂಧಕ್ಕಾಗ್ತದೆ. ಅಂತ ಕೆಳಗಿನವರಿಗೆ ಹೆಚ್ಚು ಬಂಧಕ್ಕಾಗಿಬಿಡ್ತದೆ. ಮೇಲ್ಮೇಲಿನವ್ರಿಗೆ ಸ್ವಲ್ಪ ಬಂಧನ ಆಗೋದು ಕಡಿಮೆ ಆಗ್ತದೆ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ತಗೊಳ್ಳುವಾಗ ಪ್ರಸಂಗ ಬಂದಾಗ ಹೆಂಡತಿ ಚಿಕ್ಕವಳು, ಇನ್ನೂ ಮಗುವಿನ ಉಪನಯನ ಆಗಿಲ್ಲ, ನನಗೆ ಬೇಡ ಅಂತಂದಿದ್ರು. ಇನ್ನೆಲ್ಲ ನಾವು ಕೇಳೋದು ಆ ಕಾರಣಕ್ಕಾಗಿ.
ಇದು ಹಾಗಾಗಿ ಅಂಶ ಅಂತಂದ್ರೆ ಒಂದು 5 ಲೀಟರ್ನ ಒಂದು ಪಾತ್ರೆ ಅಂತ ತಿಳ್ಕೊಡ್ರಿ. ಅದರಲ್ಲಿ ಒಂದು ಅರ್ಧ ಲೀಟರು ಅಥವಾ ಒಂದು ಕಾಲು ಭಾಗವೋ ಇಲ್ಲಿ ಕೆಳಗೆ ಇಳಿದು ಬಂತು ಅಂತ ಅರ್ಥ. ಇದಕ್ಕೆ ಅಂಶ ಅಂತ ಕರೀತಾರೆ. ಅಲ್ಲಿ ಮೂಲ ಏನಿದೆಯಲ್ಲ ಅದು ಅಂಶಿ, ಇದು ಅಂಶ. ಹಾಗಾಗಿ ಉಳಿದವರಿಗೆಲ್ಲರೂ ಕೂಡ ವಾಯುವಿನ ಅಂಶ, ಇಂದ್ರನ ಅಂಶ, ಹೀಗೆಲ್ಲ ಅವತಾರ ಅಂಶ ಅಂತಿಗೆಲ್ಲ ಅಂದಾಗ ಅವ್ರದ್ದೊಂದು ಭಾಗ ಅಂತ ಅರ್ಥ. ಈ 1/4 ಲೀಟರ್ ಅನ್ನೋದು 5 ಲೀಟರ್ಗೆ ಸಮಾನ ಅಲ್ಲ, ಇದನ್ನು ಗಮನಿಸಬೇಕು. ಹಾಗಾಗಿ ಅಂಶ ಭಾವ ಇಲ್ಲಿ 5 ಲೀಟರ್ ಅನ್ನೋದು ದೊಡ್ಡದು, 1 ಲೀಟರ್ ಅನ್ನೋದು ದೊಡ್ಡದು, ಆದ್ರೆ ಒಂದು ಭಾಗ ಇಲ್ಲಿ ಬಂದು ಇಳಿದು ಬಂದಿದೆ. ಆಗ ಪರಮಾತ್ಮಂದು ಹಾಗಲ್ಲ, ಪೂರ್ಣಮದಃ ಪೂರ್ಣಮಿದಂ, ಇದನ್ನು ಗಮನಿಸಬೇಕು. ಅದಹ ನಮ್ಗೆ ಅದು ಇದು ಅಂತ ಕನ್ನಡದಲ್ಲಿ ಅಂತೀವಲ್ಲ, ಅವೇ ಶಬ್ದಗಳೇ ಇವು, ಸಂಸ್ಕೃತ ಶಬ್ದಗಳನ್ನೇ ಹೀಗೆ ತಗೊಂಡಿದ್ದಾರೆ. ಪೂರ್ಣಂ ಅದಹ ಅಲ್ಲಿದೆಯಲ್ಲ ಅದು ಪೂರ್ಣ, ಪೂರ್ಣಂ ಪೂರ್ಣಮದಃ ಪೂರ್ಣಮಿದಂ ಇಲ್ಲಿ ಬಂದಿದೆಯಲ್ಲ ಇದು ಪೂರ್ಣವೇ. ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣವಾದ ಪರಮಾತ್ಮನಿಂದ ಇದು ಉದ್ರಿಕ್ತವಾಗಿ ಹೊರಗೆ ಬರ್ತದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣವಾದ ಪರಮಾತ್ಮನಿಂದ ಒಂದು ಪೂರ್ಣವಾದ ರೂಪ ಹೊರಗೆ ಬಂದ್ರೆ ಇದು ಬಂದದ್ದು ಅಷ್ಟೇ, ಅಲ್ಲಿದ್ದದ್ದು ಅಷ್ಟೇ. ಸಾಮಾನ್ಯವಾಗಿ ಇಲ್ಲೇ ಒಂದು ಕಡೆ ಒಂದು 5 ಲೀಟರ್ ಹಾಲಿದ್ರೆ ಅದ್ರಲ್ಲಿ 1 ಲೀಟರ್ ತೊಗೊಂಡೋಗಿ ನಿಮಗೆ ಕೊಟ್ರೆ ಇದು ಒಂದು ಆ 4ಕ್ಕಿಂತ ಕಡಿಮೆ, ಮತ್ತು ಅದು 5 ಇದ್ದದ್ದು 4 ಆಯ್ತು, ಅಲ್ಲಿಯೂ ಕೊರತೆ ಆಯ್ತು. ಈ ಬಂದದ್ದು 1 ಲೀಟರ್ ಅಂತೂ ಆ 4 ಲೀಟರ್ಗಿಂತ ಕಡಿಮೆನೆ. ಈ ಒಂದು 4 ಅಲ್ಲ, ಮತ್ತು 5 ಇದ್ದದ್ದು 4 ಆಯ್ತು. ಇವೆಲ್ಲ ವ್ಯತ್ಯಾಸಗಳಿವೆ. ಆದ್ರೆ ಅದು ಹಾಗಲ್ಲ, ಪೂರ್ಣದಿಂದ ಪೂರ್ಣ ಬಂದ ಮೇಲೆ ಅಲ್ಲಿ ಅದು 0 ಅಂತ ಹೀಗೆಲ್ಲ ಅಂತಾರಲ್ಲ, ಶೂನ್ಯ ಸಿಂಹಾಸನಾಧೀಶ್ವರ ಅಂತ ಅಂತಿರ್ತಾರಲ್ಲ, ಅದ್ರ ಹಿಂದೆ ಇರೋ ತತ್ವ ಇದೆ. ಅದು ಅವ್ರು ಹೇಳೋರಿಗೆ ಅದೆಲ್ಲ ಗೊತ್ತಿರ್ತದೋ ಇಲ್ಲೋ, ಸ್ವಾಮಿಗಳಿಗೆ ಜ್ಞಾನಿಗಳ ಪೀಠದ ಮೇಲೆ ಕೂತವ್ರಿಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಶೂನ್ಯ ಸಿಂಹಾಸನಾಧೀಶ್ವರ ಅಂತಂದ್ರೆ, ಶೂನ್ಯ ಅಂತಂದ್ರೆ ಪ್ರಾಕೃತಿಕವಾದಂತಹ ರಜಸತ್ವ ರಜಸ್ತಮ ಗುಣಗಳು ಯಾವುದೂ ಇಲ್ಲ, ಅಖಂಡ ಪರಿಪೂರ್ಣವಾದ ಸಿಂಹಾಸನ ಅಂದ್ರೆ ಆ ಮಟ್ಟಕ್ಕೆ ಏರಿದವರು ಅಂತ ಹೀಗರ್ಥ. ಅದರಲ್ಲಿ ಸ್ವಲ್ಪ ಅದ್ವೈತದ ಛಾಯಾ ಇದೆ. ಅದ್ವೈತದ ಛಾಯಾ ನಾವು ಸ್ವೀಕಾರ ಮಾಡದೇ ಇದ್ರು ಆ ಶಬ್ದ ನಾವು ಪ್ರಯೋಗ ಮಾಡ್ಲಿಕ್ಕೆ ಏನು ತಪ್ಪಿಲ್ಲ. ಶೂನ್ಯ ಅಂದ್ರೆ ಈ ತ್ರೈಗುಣ್ಯದಿಂದ ವರ್ಜಿತ ಅಂತ ಅರ್ಥ. ಹಾಗಾಗಿ ಪೂರ್ಣವಾದ ಪರಮಾತ್ಮನಿಂದ ಪೂರ್ಣವಾದ ಇನ್ನೊಂದು ರೂಪ ಹೊರಗೆ ಬಂದ್ರೆ ಅದಕ್ಕೂ ಕೊರತೆ ಇಲ್ಲ, ಇದಕ್ಕೂ ಕೊರತೆ ಇಲ್ಲ, ಅದು ಸ್ವಾರಸ್ಯ. ಆದ್ರೆ ಈ ಮಂತ್ರ ಇದೆಯಲ್ಲ, ಈ ಮಂತ್ರಕ್ಕೆ ಇದು ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ. ಇದು ಪ್ರಾಯ ಈಶಾವಾಸ್ಯ ಉಪನಿಷತ್ತಿಗೆಲ್ಲ ಇದೇ ಶಾಂತಿ ಮಂತ್ರ ಅಂತ ಕಾಣಿಸ್ತದೆ. ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಆದ್ಯಂತದಲ್ಲಿ ಶಾಂತಿ ಮಂತ್ರವನ್ನು ಹೇಳಬೇಕು. ಅದಕ್ಕೆ ಈ ಈಶಾವಾಸ್ಯ ಉಪನಿಷತ್ತಿಗೆ ಇದೇ ಶಾಂತಿ ಮಂತ್ರ ಅಂತ ನನ್ನ ನೆನಪು. ಇಲ್ಲೇ ಪುಸ್ತಕ ಇದೆ, ನೋಡಿ ಹೇಳಿಬಿಡ್ತೀನಿ. ಹೌದು, ಪೂರ್ಣಮದ ಪೂರ್ಣಮಿದಂ ಅನ್ನೋದು ಈಶಾವಾಸ್ಯ ಉಪನಿಷತ್ತಿಗೆ ಶಾಂತಿ ಮಂತ್ರ. ಅದಾದ ಬಳಿಕ ತಲವಕಾರ ಅಂತಿದೆ. ಅದಕ್ಕೆ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ್ಮ ಬ್ರಹ್ಮ ನಿರಾಕರೋದ ನಿರಾಕರಣಂ ಮೇ ಅಸ್ತು ತದಾತ್ಮ ನಿರತೆ ಯ ಉಪನಿಷತ್ಸು ಧರ್ಮಾಸ್ತೆ ಮೈ ಸಂತು ತೇ ಮೈ ಸಂತು ಅಂತ. ಇದು ತಲವಕಾರ ಉಪನಿಷತ್ತಿಗೆ, ಇದು ಸಾಮವೇದದ ಉಪನಿಷತ್ತು. ಅದಕ್ಕೆ ಶಾಂತಿ ಮಂತ್ರ ಇದು. ಹೀಗಂತೂ ಉಪನಿಷತ್ತುಗಳಿಗೆ ಆದ್ಯಂತದಲ್ಲಿ ಒಂದು ಶಾಂತಿ ಮಂತ್ರ ಇರ್ತದೆ. ಶನ್ನೋ ಮಿತ್ರಶಂ ಅನ್ನೋದು ಕೂಡ ಅಂಥದ್ದೊಂದು. ಈ ಪೂರ್ಣಮದ ಪೂರ್ಣಮಿದಂ ಅನ್ನೋದು ಇದೆಯಲ್ಲ, ಈಗ ಸಾಮಾನ್ಯ ಉಳಿದವರೆಲ್ಲ ಏನು ವ್ಯಾಖ್ಯಾನ ಮಾಡ್ತಾರೆ, ಅದ್ವೈತದ ಒಲವಿದ್ದವರು ಪೂರ್ಣಮದಃ ಅದು ಬ್ರಹ್ಮಪೂರ್ಣ, ಪೂರ್ಣಮಿದಂ ಇಲ್ಲಿದೆಲ್ಲ ಜೀವಾತ್ಮ, ಈ ಜೀವಾತ್ಮ ಈ ಜೀವಾತ್ಮ ಈ ಜೀವಾತ್ಮ ಮತ್ತು ಈ ಜಗತ್ತು ಇದೆಲ್ಲವೂ ಕೂಡ ಪೂರ್ಣ. ಯಾಕಂದ್ರೆ ಅವ್ರಿಗೆ ಕಾಣಿಸೋದೇನೆಂದ್ರೆ ಇದಂ ಪೂರ್ಣಂ, ಈ ಜಗತ್ತು ಇಲ್ಲಿ ಅವ್ರಿಗೆ ಕಣ್ಣಿಗೆ ಕಾಣಿಸೋದು. ಈಗ ಮನುಷ್ಯ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪೂರ್ಣಮದ ಪೂರ್ಣಮಿದಂ ಈಗ ನೋಡ್ತಾರೆ ಎದುರಿಗೆ. ಇದಂ ಅಂದ್ರೆ ಎದುರಿಗಿರೋದು ಈ ಜಗತ್ತು, ಈ ಜೀವ ಆ ಜೀವ ಆ ಜೀವ, ಇದು ಪೂರ್ಣ ಅದು ಪೂರ್ಣ. ಅಂದ್ರೆ ಇದು ಅದ್ವೈತ ಪರಬ್ರಹ್ಮನ ಅಂಶವೇ ಈ ಜೀವ ಅಂತ ಅವ್ರು ಹಾಗೆ ಮಾಡ್ತಾರೆ. ಆದರೆ ಈ ಮಂತ್ರ ಈ ಒಂದು ವೈದಿಕ ಮಂತ್ರ, ಈ ವೈದಿಕ ಮಂತ್ರ ಋಷಿಗಳಿಗೆ ಯಾವ ಹಂತದಲ್ಲಿ ಹೊಳೆಯಿತು? ನಾವು ಕೆಲವು ಸರಿ ಇದು ಅಂತಂತೇವೆ, ಇದು ಬಹಳ ಚೆನ್ನಾಗಿದ್ದಾರೆ ಅಂತಂತೇವೆ. ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಗ ಇದು ಬಹಳ ಚೆನ್ನಾಗಿದ್ದಾರೆ ಅಂತಂದ್ರೆ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ನಿಮ್ಗೆ ಗೊತ್ತಾಗೋದಿಲ್ಲ ನೇರವಾಗಿ. ನಾನು ಎದುರಿಗೆ ಕೂತು ಇದು ಬಹಳ ಚೆನ್ನಾಗಿದ್ದಾರೆ ಅಂತ ಪುಸ್ತಕವನ್ನು ನೋಡಿ ಹೇಳಿದ್ರೆ ನಾನು ಪುಸ್ತಕದ ಬಗ್ಗೆ ಯಾವ ಪುಸ್ತಕದ ಒಂದು ಪದ್ಯದ ಬಗ್ಗೆನೂ ಹೇಳ್ತೀನಿ, ನಿಮ್ಗೆ ಖಾತ್ರಿ ಆಗ್ತದೆ. ಅಂತೂ ನಾನು ಇದು ಅದು ಅನ್ನೋದನ್ನ ಯಾವುದನ್ನ ಕುರಿತು ಹೇಳ್ತಿದ್ದೀನಿ ಅಂತ ನೀವು ತಿಳ್ಕೋಬೇಕಾದ್ರೆ ನೀವು ನನ್ನ ಲೆವೆಲಿಗೆ ಬರಬೇಕು, ಅಥವಾ ನಾನು ನಿಮ್ಮ ಲೆವೆಲಿಗೆ ಬರಬೇಕು. ನೀವು ನನ್ನ ಲೆವೆಲ್ಗೆ ಬರ್ರಿ ಅಂತ ಹೇಳೋದಲ್ಲ. ಮನುಷ್ಯ ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಪ್ರಶ್ನೆ ಅಲ್ಲ. ಅಂತೂ ನಾನು ಏನು ಹೇಳ್ತಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ನಾನು ನೀವಿಬ್ಬರು ಕೂಡ ಸಹೃದಯರಾಗಬೇಕು.
ಅದಿಲ್ಲದೆ ಹೋದ್ರೆ ಅಲ್ಲೆಲ್ಲೋ ಒಂದು ಮೇಲೆ ದೂರದಲ್ಲಿ ನಿಂತವನು ಅದು ಇದು ಅಂತಂದ್ರೆ ಇಲ್ಲಿ ಕೂತವನಿಗೆ ಅದು ಒಂದು ಏನು ಇದು ಅಂದ್ರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಋಷಿಗಳು ಆ ಮಂತ್ರವನ್ನು ಕಂಡುಕೊಂಡವರಲ್ಲ, ಅದು ಪೂರ್ಣ ಇದು ಪೂರ್ಣ ಅಂದ್ರಲ್ಲ. ಮಂತ್ರವನ್ನು ಕಾಣುವಾಗ ಅವರು ಯಾವ ಸ್ಥಿತಿಯಲ್ಲಿದ್ರು, ಅವ್ರ ಕಣ್ಮುಂದೆ ಏನಿತ್ತು, ಇದನ್ನು ಗಮನಿಸ್ಬೇಕು. ನಮಗೆ ನಮ್ಮ ಕಣ್ಮುಂದೆ ಯಾವತ್ತೂ ಜಗತ್ತೇ, ಕಣ್ಣು ಬಿಟ್ರೆ ಜಗತ್ತು, ಭೌತಿಕ ಜಗತ್ತು, ತಂದೆ ತಾಯಿ ಮಕ್ಕಳು, ಈ ಕಚೇರಿ ವ್ಯವಹಾರ. ಆಮೇಲೆ ಕಣ್ಣು ಮುಚ್ಚಿದ ಮತ್ತೆ ಅದೇ ಕನಸು ನಮಗೆ. ಇಂಥ ಭ್ರಾಂತಿಯೊಳಗೆ ನಾವು ಸಿಲ್ಕೊಂಡಿದ್ದೇವೆ. ಅವ್ರಿಗೆ ಕಣ್ಮುಂದೆ ಏನಿರ್ತದೆ, ಯಾವತ್ತೂ ಪರಮಾತ್ಮ ಇರ್ತಾನೆ. ಹಾಗಾಗಿ ಪೂರ್ಣ ಮದಹ ಅಂದ್ರೆ ಅದು ಭಗವಂತನೇ, ಪೂರ್ಣ ಮಿದಂ ಅಂದ್ರೆ ಕಣ್ಣಿಗೆ ಕಾಣ್ತಿರೋ ಭಗವಂತನ ಅಪರೋಕ್ಷೀಕರಿಸಿಕೊಂಡು ಈ ಮಾತು ಹೇಳ್ತಿರ್ತಾರೆ. ಹಾಗಿದ್ದಾಗ ಜಗತ್ತಿನ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಇದನ್ನು ಗಮನಿಸ್ಬೇಕು. ಋಷಿಗಳ ಲೆವೆಲ್ಗೆ ನಾವು ಏರದೆ ಹೋದ್ರೆ ಆ ಋಷಿಗಳು ಏನು ಮಾತಾಡ್ತಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ. ಇದು ಎಷ್ಟೋ ವೇದಮಂತ್ರಗಳಿಗೆ ಇದೇ ಸಮಸ್ಯೆ. ವೇದಮಂತ್ರಗಳಿಗೆ ಅರ್ಥ ಯಾಕೆ ನಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ, ವೇದಮಂತ್ರ ತುಂಬಾ ವೇಗ ಅಸ್ಪಷ್ಟವಾಗಿ 4-6 ಅರ್ಥಗಳಿಗೆಲ್ಲ ಅವಕಾಶ ಕೊಡುವಂತಿರ್ತದೆ. ನಾವು ಇಲ್ಲಿ ಯಾವುದೋ ಸ್ವಲ್ಪ ಸಂಸ್ಕೃತ ಓದಿ ಹಿಂಗೆ ಡಿಕ್ಷನರಿ ತೆಗೆದು ಇದಕ್ಕೇನು ಅರ್ಥ ಮಾಡ್ತೀವಿ ಅಂತ ಹೋಗಿಬಿಟ್ರೆ ಆ ಋಷಿಗಳನ್ನು ಯಾವ ಹಂತದಲ್ಲಿ ಕಂಡುಕೊಂಡಿದ್ರು ಅಂತ ಗೊತ್ತಾಗೋದಿಲ್ಲ. ನಾವೇನೋ ಒಂದು ಅರ್ಥ ಹೇಳಿ ನಾವು ಭ್ರಾಂತರಾಗಿಬಿಡ್ತೇವೆ, ನಮ್ಮ ನಂಬಿದವರು ಭ್ರಾಂತರಾಗಿಬಿಡ್ತಾರೆ. ಇದು ಪೂರ್ಣಮದ ಪೂರ್ಣಮಿದಂ ಅನ್ನೋ ಮಾತಿಗೆ ಅರ್ಥ. ಇಂಥವು ಎಷ್ಟೋ ಮಂತ್ರ. ಈಗ ಅದೇ ಹಿಂದೂ ಎಷ್ಟೋ ಸರಿ ಹೇಳಿದ್ದಾನೆ, ಯಜಮಾನಸ್ಯ ಪಶೂನ್ ಪಾಹಿ, ಯಜಮಾನನ ಪಶುಗಳನ್ನ ಭಗವಂತನೇ ನೀನು ರಕ್ಷಣೆ ಮಾಡು. ಇಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ಅಂತ ಯಜುರ್ವೇದದ ಮೊದಲನೇ ಮಂತ್ರ. ಅಲ್ಲಿ ಕೊನೆಗೆ ಬರೋದು ಯಜಮಾನನ ದನಕರಗಳನ್ನು ಕಟ್ಟಿ ಹಾಕು ಬಾ. ಇವರು ಭಾಷ್ಯ ಬರೆಯುವಾಗ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡೋರು ಜಾಳಾದ ಟ್ರಾನ್ಸ್ಲೇಷನ್ ಇರ್ತದಲ್ಲ, ಈ ಮಾರ್ಕೆಟಿಗೆ ಸಿಗೋದೆಲ್ಲ ಅಂಥದ್ದೇ ಇರ್ತದೆ. ಅಲ್ಲಿ ಟ್ರಾನ್ಸ್ಲೇಷನ್ ಓದ್ಬಿಟ್ರೆ ದೇವನೇ ಬೇಗ ಬಾ, ಯಜಮಾನನ ದನಕರುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟು ಕಾಪಾಡು ಅಂತ ಇರ್ತದೆ. ಆ ಋಷಿ ಆ ದನ ಕರ ಎಮ್ಮೆ ಆಕಳು ಇದ್ರ ಬಗ್ಗೆ ಮಾತಾಡ್ತಿರ್ತಾನೆ. ಅವನ ಹಂತ, ಅವನು ಈ ಎಷ್ಟು ಒಂದು ಸಾಧನೆ ಪರಾಕಾಷ್ಠೆಗೆ ಏನಿರ್ತಾನೆ ನಾವು ತಿಳ್ಕೊಳ್ಳದೆ ಹೋದ್ರೆ ಆ ಪಶು ಅಂದ್ರೆ ದನಕರ ಅಂತ ಅರ್ಥ ಆಗ್ತದೆ. ಅದು ಸರಿಯಾಗಿ ತಿಳ್ಕೊಂಡವರಿಗೆ ಪಶು ಅಂದ್ರೆ ವೇದಗಳು, ಯಜಮಾನ ಅಂದ್ರೆ ಯಜ್ಞ ಮಾಡ್ತಿರುವಂತ ಭಗವಂತ, ಮಾಲೀಕ ಅಂತ ಅರ್ಥ ಅಲ್ಲ. ನಮಗೆ ಯಜಮಾನ ಅಂದ್ರೆ ಮಾಲೀಕನೇ, ಹಸ್ಬೆಂಡ್ ಮತ್ತು ವೈಫೇ, ವಿಷ್ಣು ಮಿಸ್ಸಸ್ಸೆ. ಯಜಮಾನ ಅಂದ್ರೆ ಯಜ್ಞ ಮಾಡ್ತಿರುವ ಯಜಮಾನ, ಅವನ ಯಜಮಾನತಿ. ಅವರಿಬ್ಬರಿಗೆ ಬೇಕಾದ ಪಶು ಅಂತಂದ್ರೆ ಬಹಳ ಅಂದ್ರೆ ಯಜ್ಞದಲ್ಲಿ ಪಶುಗಳನ್ನ ಉಪಯೋಗ ಮಾಡ್ತಿದ್ರಲ್ಲ ಅದು ಅದಕ್ಕಿಂತ ಹೆಚ್ಚಾಗಿ ವೇದಗಳು, ಪಶು ಗೋ. ಹಾಗಾಗಿ ಗೋಬ್ರಾಹ್ಮಣ ಹಿತಾಯಚ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಅಂತಂದ್ರೆ ಅಲ್ಲೂ ಕೂಡ ಗೋ ಅಂದ್ರೆ ವೇದಗಳು, ಬ್ರಾಹ್ಮಣರು ಅಂದ್ರೆ ವೇದಗಳನ್ನು ತಿಳ್ಕೊಂಡವರು ಅಂತ ಅರ್ಥ. ಮತ್ತು ಪಶುಪಾಲಕನೂ ಆಗಿದ್ದ, ಗೋಗಳನ್ನು ಅಥವಾ ಕಾಯ್ದಾದ ವಿಷಯ ಬೇರೆ, ಆದ್ರೆ ಅದೇ ಅರ್ಥದಲ್ಲಿ ನಾವು ತೃಪ್ತರಾಗಬಾರದು. ಇವು ಈ ಎಲ್ಲ ವೇದ ವಾಕ್ಯಗಳ ಸಮಸ್ಯೆ. ಆ ಹಂತಕ್ಕೆ ನಾವು ಏರದೆ ಹೋದ್ರೆ, ಅಥವಾ ಕನಿಷ್ಠ ಪಕ್ಷ ಅದನ್ನ ಕಲ್ಪನೆ ಆದ್ರೂ ಮಾಡ್ಕೊಳ್ಬೇಕು, ಋಷಿಗಳು ಯಾವ ಮಟ್ಟಕ್ಕೆ ಹೋಗಿದ್ರು ಅಂತ. ಅದನ್ನ ಮಾಡ್ಕೊಳ್ಳದೆ ಹೋದ್ರೆ ನಮ್ಗೆ ಯಾವ ವೇದಮಂತ್ರವೂ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಆ ಪರಮಾತ್ಮ ಏನಿದ್ದಾನೆ ಅವನು ಪೂರ್ಣ ಇವನು ಪೂರ್ಣ. ಕೆಲವು ಸರಿ ವಿಷ್ಣುವಿನ ಅಂಶ ಕೃಷ್ಣ ಅಂತಂತಾರೆ, ಅಲ್ಲಿ ಅಂಶ ಅಂದ್ರೆ ಪೂರ್ಣಾಂಶ ಅಂತಾನೆ ಅರ್ಥ. ಇಂದ್ರನ ಅಂಶ ಅರ್ಜುನ ಅಂತಂದ್ರೆ ಅಪೂರ್ಣಾಂಶ ಅಂತ ಅರ್ಥ. ಆ ಶಬ್ದಗಳನ್ನು ಬಳಕೆ ಮಾಡೋದು ಒಂದೇ ಶಬ್ದ ಬಳಕೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಯಾಕೆಂದ್ರೆ ಶಾಸ್ತ್ರವನ್ನು ಹೇಳಿ ಕೇಳೋರು ಇರ್ತಾರಲ್ಲ, ಇಬ್ರು ಒಂದೇ ಲೆವೆಲ್ ಇರ್ತಾರೆ. ಶುಕಾಚಾರ್ಯ ಹೇಳೋರು ಇರ್ತಾರೆ, ಕೇಳೋನ್ ಜನಮೇಜಯ ಇರ್ತಾನೆ, ಪರೀಕ್ಷಿತ್ ಇರ್ತಾನೆ. ಇಬ್ರು ಜ್ಞಾನಿಗಳೇ. ಪರಮಾತ್ಮನು ವಿಷ್ಣುವಿನ ಅಂಶ ಕೃಷ್ಣ ಅಂತ ಹೇಳ್ಬಿಟ್ರೆ ಪರೀಕ್ಷಿತನಿಗೆ ಅರ್ಥ ಆಗಿ ಹೋಗ್ತದೆ. ಯಾಕಂದ್ರೆ ಹೇಳೋರು ಅಂಥವ್ರೆ, ಕೇಳೋರು ಅಂಥವ್ರೆ. ಶುಕರು, ಈ ಶೌನಕರು ಅಂಥವ್ರೆ, ಸೂತನು ಅಂಥವ್ರೆ. ಹಾಗಾಗಿ ಎಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಿಬಿಟ್ರು ಆ ಹಂತದಲ್ಲಿದ್ದವ್ರಿಗೆ ಸ್ಪಷ್ಟಾಗಿ ಅರ್ಥ ಆಗ್ತದೆ. ಅದ್ರ ಗಂಧಗಾಳಿ ಇಲ್ಲದೆ ಇದ್ದವ್ರಿಗೆ ನಮಗೆ ಅದು ಅಂಶ ಅಂದ್ರೆ ಏನು, ಇದು ಬೇರೆ ಅಂಶ. ಹಾಗಾದ್ರೆ ಅಂಶ ಅಂದ್ರೆ ಅತ್ಯಂತ ಅಭಿನ್ನ ಇರ್ಬೇಕಂತ ಹಾಗಾದ್ರೂ ಅರ್ಥ ಆಗ್ಬೋದು. ಕೊನೆ ಪಕ್ಷ ಏನು ಇನ್ನೊಂದೇನೋ ಒಂದು ತಪ್ಪು ಅರ್ಥ ಆಗೋ ಸಾಧ್ಯತೆನೂ ಕೂಡ ಇದೆ. ಈ ಎಲ್ಲ ಅಂಶಗಳ ವಿವರಣೆಯನ್ನು ಓದಿಯೇ ವೇದವ್ಯಾಸರು ಭಗವಂತನ ಅವತಾರ ಅಲ್ಲ ಹೀಗೆಲ್ಲ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಏತಾ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತದಲ್ಲಿ ಒಂದು ಮಾತಿದೆ. ಅದು ಈ ಸನತ್ ಕುಮಾರ ಮೊದಲಾದ ಒಂದು 10-20 ಅವತಾರಗಳನ್ನ ಹೇಳ್ತಾರೆ. ಹೇಳಿ ಏತಾ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಅದು ಆ ಶ್ಲೋಕದ ಪೂರ್ವಾರ್ಧ. ಎಲ್ಲರೂ ಏನು ಅರ್ಥ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ತನಕ ಹೇಳಿದ ಅವತಾರಗಳಿವೆಲ್ಲ ಏತಾಹ ಪುಂಸಃ ಸ್ವಾಂಶ ಕಲಾಹ. ಪುಮಾನ್ ಅಂದ್ರೆ ಆ ಪರಮಪುರುಷ ಇದ್ದಾನಲ್ಲ ಅವನ ಸ್ವಾಂಶ ಕಲಾಹ, ಒಂದೊಂದು ಅಂಶ ಮಾತ್ರ ಇದು. ಅಂದ್ರೆ ರಾಮ, ಪರಶುರಾಮ, ನರಸಿಂಹ, ಮತ್ಸ್ಯ, ಕೂರ್ಮ ಯಾವೂ ಕೂಡ ಭಗವಂತನ ಪೂರ್ಣಾವತಾರ ಅಲ್ಲ. ತು ಹಾಗ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಿದೆಯಲ್ಲ, ತು ಇನ್ನೇನು ಅಂತಂದ್ರೆ ಕೃಷ್ಣ ಭಗವಾನ್ ಸ್ವಯಂ, ಕೃಷ್ಣ ಮಾತ್ರ ಪೂರ್ಣಾವತಾರ ಅನ್ನೋರಿದ್ದಾರೆ. ಅದು ಹಾಗಲ್ಲ. ಅದಕ್ಕೆ ಅರ್ಥ ಏನಂತಂದ್ರೆ
ಏತಾಹ ಸ್ವಾಂಶಕಲಾಹ ಭಗವಾನ್ ಸ್ವಯಂ ಕೃಷ್ಣ. ಈ ಎಲ್ಲ ಏನು ಇಲ್ಲಿ ತನಕ ಹೇಳಿದ ಅವತಾರಗಳಿವೆಲ್ಲ ಅವೆಲ್ಲ ಸ್ವಯಂ ಕೃಷ್ಣನೇ, ಬೇರೆ ಯಾವುದೂ ಅಲ್ಲ. ಸ್ವಯಂ ಕೃಷ್ಣನೇ, ಸ್ವಯಂ ವಿಷ್ಣುವೇ. ನಮಗೆ ಕೃಷ್ಣ ಅನ್ನೋ ಶಬ್ದದಿಂದ ಈ 28ನೇ ದ್ವಾಪರ ಯುಗದಲ್ಲಿ ಹುಟ್ಟಿ ಮತ್ತೆ 28ನೇ ಕಲಿಯುಗದಲ್ಲಿ ಪರಂಧಾಮಕ್ಕೆ ಹೋದ್ನಲ್ಲ, ಇದೇ ಕೃಷ್ಣ ಅಂತಾನೆ ಅರ್ಥ ಅಲ್ಲ. ಅಲ್ಲೇ ಕೃಷ್ಣ ಅಂತಂದ್ರೆ ಈ ಭಾಗವತ ಮಹಾಭಾರತ ಇವೆಲ್ಲವೂ ಕೂಡ ವೇದ ಸಂಹಿತ ಆದ್ರಿಂದ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ತಗೊಂಡ್ಬಿಡಬಾರ್ದು. ನಾವು ಸಂಸ್ಕೃತ ಓದ್ಲಿಕ್ಕೆ ಶುರು ಮಾಡಿದಾಗ 1ನೇ ಕ್ಲಾಸಿನ ಹಂತದಲ್ಲಿದ್ದವರಿಗೆ ಕೃಷ್ಣ ಅಂದ್ರೆ ಕೃಷ್ಣ, ಹೌದು ದೇವಕಿಯ ಮಗ, ಅಷ್ಟೇ ಅರ್ಥ ತಗೊಂಡ್ಬಿಡ್ಬಾರ್ದು. ಕೃಷ್ಣ ಅನ್ನೋ ಶಬ್ದಕ್ಕೆ ಇನ್ನೂ ಹೆಚ್ಚು ಅರ್ಥಗಳನ್ನ ಏನು ಎಳಿಲಿಕ್ಕೆ ಸಾಧ್ಯ ಅಂತೆಲ್ಲ ನೋಡಿದ್ರೆ ಇವೆಲ್ಲ ಅವತಾರಗಳಿವೆಯಲ್ಲ, ಇವೆಲ್ಲ ಅವತಾರಗಳು ಸ್ವಯಂ ಭಗವಂತನೇ ಅಂತ ಅರ್ಥ ಆಗ್ತದೆ. ಈ ಅರ್ಥ ತೋರಿಸಿದ್ರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಇಲ್ಲದೆ ಹೋದ್ರೆ ಆ ಹಿಂದಿನ ಪಾದ ಒಂದಕ್ಕೆ ಸಂಬಂಧಪಟ್ಟಿದ್ದು, ಮುಂದಿನ ಪಾದ ಮತ್ತೊಂದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಲ್ಲರೂ ವ್ಯಾಖ್ಯಾನ ಮಾಡ್ತಿದ್ರು. ಈ ಅಂಶಗಳನ್ನು ಗಮನಿಸಬೇಕು. ಅದಕ್ಕಾಗಿ ಭಗವಂತನ ಅಂಶ ಕೃಷ್ಣ ಅಂತಂದ್ರೆ ಭಗವಂತನ ಪೂರ್ಣಾಂಶ ಅಂತ ಅರ್ಥ. ಇಂದ್ರನ ಅಂಶ ಅರ್ಜುನ ಅಂತಂದ್ರೆ ಅದು ಅವನೇ ಅವತಾರ ಮಾಡಿದ್ದ ಅವನೇ, ಆದ್ರೆ ಆ ಮೂಲ ರೂಪದಷ್ಟು ಶಕ್ತಿ ಇಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಮುಖ್ಯ ಪ್ರಾಣನೂ ಕೂಡ ಇಲ್ಲಿ ಅವತಾರ ಮಾಡಿ ಬಂದ್ರೆ ಮೂಲ ರೂಪದಷ್ಟು ಪೂರ್ಣ ಶಕ್ತಿನ ಆತ ಇಲ್ಲಿ ಆವಿರ್ಭಾವ ಮಾಡೋದಿಲ್ಲ. ಅಷ್ಟೇ ಶಕ್ತಿ ವಿಕಾಸ ಇರ್ತದೆ, ತೋರಿಸೋದಿಲ್ಲ ಹೆಚ್ಚು. ಅದು ಆತ ಹಾಗೆ ಮಾಡೋದು ಕೆಲಸ. ಇಷ್ಟೆಲ್ಲ ಆದ್ಮೇಲೆ ಕೆಲವು ಕಡೆ ಈ ಜೀವ ಇದ್ದಾನಲ್ಲ, ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುವ ಜೀವ, ಈತ ಪರಮಾತ್ಮನ ಅಂಶ ಅಂತ ಕೆಲವು ಸರಿ ಹೇಳಿಬಿಡ್ತಾರೆ. ಅಲ್ಲಿ ಪರಮಾತ್ಮನ ಅಂಶ ಅಂದ್ರೆ ಭಿನ್ನಾಂಶ ಅಂತಾನೆ ಅರ್ಥ. ಅದು ಕೃಷ್ಣ, ಮತ್ಸ್ಯ, ಕೂರ್ಮ ಇತ್ಯಾದಿಗಳಂತನೂ ಅಲ್ಲ, ಇಂದ್ರ ಅರ್ಜುನನಂತೆಯೂ ಅಲ್ಲ. ಇದು ಪೂರ್ಣ ಭಿನ್ನವೇ, ಇದು ಪೂರ್ಣ ಭಿನ್ನಾಂಶನೇ ಇದು. ಹೀಗಾಗಿ ಅಂಶ ಅನ್ನೋ ಶಬ್ದವನ್ನು ಇಷ್ಟೆಲ್ಲ ಸಂಕೀರ್ಣ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಶಾಸ್ತ್ರ ಓದುವಾಗ ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಹೇಳಿದೆ. ಇದು ಎಲ್ಲ ದೇವತೆಗಳು, ಪರಮಾತ್ಮ, ಲಕ್ಷ್ಮೀದೇವಿ ಅವ್ರದೊಂದು ಕ್ಯಾಟಗರಿ, ಮುಖ್ಯ ಪ್ರಾಣದ ಭಾರತಿ ಅವರು ಅವತರಿಸಿ ಬರೋ ರೀತಿ ಒಂದು, ಮತ್ತು ಉಳಿದ ದೇವತೆಗಳು ಅವತರಿಸಿ ಬರೋ ರೀತಿ ಒಂದು. ಅದಕ್ಕಾಗಿ ಈ ಎಲ್ಲ ಸಂಗತಿಗಳನ್ನ ಹೇಳಿದೆ. ಹಾಗಾಗಿ ಮನು ಪದ್ಮೋ ಸಂಭವ ಯುತ ಅಂತಂದ್ರೆ ಅವರ ಆವೇಶದಿಂದ ಕೂಡಿದವನು ಅಂತ ಅರ್ಥ. ಕೂಡಿದಂಥ ಅಕ್ರೂರ ಏನಿದ್ದಾನಲ್ಲ ಅವನು ಕಿಶೋರ ಎನಿಸುವನು, ಕಿಶೋರನು ಗಂಧರ್ವನೇ ಹೀಗೆ ಹುಟ್ಟಿ ಬಂದಿದ್ದಾನೆ. ಇದಕ್ಕೆಲ್ಲಕ್ಕೂ ತಾತ್ಪರ್ಯ ನಿರ್ಣಯದಲ್ಲಿ ಬೇಕಾದಷ್ಟು ಆಧಾರಗಳಿವೆ. ಸಂಜಯ ಏನಿದ್ನಲ್ಲ ಅವನನ್ನ ಗಾವದ್ಗಣಿ ಅಂತ ಕರೀತಾರೆ. ಯಾಕಂದ್ರೆ ಅವನ ಅಪ್ಪನ ಹೆಸರು ಗವದ್ಗಣ ಅಂತ. ಗವದ್ಗಣನ ಮಗ ಆದ್ರಿಂದ ಗಾವದ್ಗಣಿ, ಕೆಲವು ಕಡೆ ಗವಲ್ಗಣ ಅಂತನೂ ಇದೆ. ಹಾಗಾಗಿ ಗಾವಲ್ಗಣಿ ಅಂತನೂ ಅನ್ಬಹುದು. ಈ ಶ್ರೀಗಾಲ ವಾಸುದೇವನ ಅಲ್ಲ, ಈ ಶಿಶುಪಾಲನ ತಂದೆ ದಮಘೋಷ ಏನಿದ್ದ ಕೃಷ್ಣನಲ್ಲಿ ಭಕ್ತಿ ಉಳ್ಳವನಾಗಿದ್ದ, ಧನು ಅನ್ನೋ ಗಂಧರ್ವನ ಅವತಾರ. ಹೀಗಾದ್ರೆ ಅದು ಎಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತ ಸಂಗತಿ. ಸಂಸೇವನಾಯ ಸ ಹರೇರಭೂತ್ ಅಭವತ್ಪುರೇವ ನಾಮ್ನಾ ಕಿಶೋರ ಇತಿ ಯಸ್ ಸುರಗಾಯಕೋ ಭೂತ್ ಸ್ವಯಂಭುವಸ್ಯ ಚ ಮನೋಹೋ ಪರಮಾಂಶಯುಕ್ತ ಆವೇಶಯುಕ್ ಕಮಲಜಸ್ಯ ಬಭೂವ ವಿದ್ವಾನ್. ದೊಡ್ಡ ವಿದ್ವಾಂಸ ಅಕ್ರೂರ. ಅವನ ತಾಯಿ ಗಾಂಧಿನಿ ಅಂತ. ಅವನಲ್ಲಿ ಅಂತ ಹರಿಭಕ್ತಿ ಹೇಗೆ ಬಂದಿತ್ತಂದ್ರೆ ಅವನ ತಾಯಿ ಹೆಸರು ಗಾಂಧಿನಿ ಅಂತ. ಯಾಕೆ ಗಾಂಧಿನಿ ಅಂತ ಬಂದಿತ್ತು ಅಂದ್ರೆ ಹರಿವಂಶದಲ್ಲಿ ಬಂದಿತ್ತು ಅದು ಕತೆ. ಅವಳು ಇನ್ನೂ ಈ ಅಕ್ರೂರನ ತಾಯಿ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಆ ತಾಯಿ ಇವಳನ್ನು ಹೆರೋದು ವಿಳಂಬ ಮಾಡಿಲ್ಲ ಅಂತ. ಅವರು ಎಲ್ಲರೂ ಏನೋ ಒಂದು ಹರಕೆ ಹೊತ್ತರಂತೆ. ನನಗೆ ಅದೆಲ್ಲ ಅಸ್ಪಷ್ಟವಾಗಿ ನೆನಪಿದೆ. ಪ್ರಮುಖ ಅಂಶಗಳನ್ನ ಸರಿಯಾಗಿ ಹೇಳ್ತಿದೆ. ಏನಂದ್ರೆ ಮಗು ಬೇಗ ಹುಟ್ಟಿದ್ರೆ ಪ್ರತಿನಿತ್ಯ ಒಂದು ಗೋದಾನ ಮಾಡಿಸ್ತೀವಿ ಈ ಮಗುವಿನ ಕೈಯಿಂದ ಅಂತ. ಹುಟ್ಟಿದ ಮಗುವಿನ ಕೈಯಿಂದ ಪ್ರತಿನಿತ್ಯ ಒಂದು ಗೋದಾನ. ಅದಕ್ಕಾಗಿ ಆ ಮಗು ಹುಟ್ಟಿತು ಆ ಹರಕೆ ಹೊತ್ತ ಮೇಲೆ. ಪ್ರತಿನಿತ್ಯ ಒಂದು ಗೋದಾನ ಮಾಡಿದ್ರಿಂದ ಗಾಮ್ ದಿನಿ ಅಂದ್ರೆ ಗೋವನ್ನು ಕೊಟ್ಟವಳು. ಆ ಹುಡುಗಿ ಅಷ್ಟು ಪುಣ್ಯಾತ್ಮ ವಂಶದಲ್ಲಿ ಹುಟ್ಟಿದವಳು, ನಿತ್ಯ ಗೋದಾನ ಮಾಡ್ತಿದ್ದವಳು. ಅವಳ ಮಗ ಈ ಅಕ್ರೂರ ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ಹರಿವಂಶದಲ್ಲಿ ಬಂದಿತ್ತು ಈ ಸಂಗತಿ. ಕಿಶೋರ ಎನಿಸುವನು. ಈ ಧನು ಅನ್ನೋ ಗಂಧರ್ವ ರಾಮಾಯಣದಲ್ಲಿ ಕಬಂಧ ಅನ್ನೋ ರಾಕ್ಷಸನಾಗಿದ್ದ. ಅವನು ಯಾರು ಅಂದ್ರೆ ತ್ರಿಜಟಾಳ ಮಗ ಅಂತ ಹೇಳ್ತಾರೆ. ತ್ರಿಜಟ ಅಂತ ಒಂದು ರಾಕ್ಷಸ ಪಾತ್ರ ಇತ್ತಲ್ಲ, ಸೀತೆಗೆ ಸಹಾಯಕ ಆಗಿದ್ದ ಅವಳು. ತುಂಬಾ ಸೀತೆಯ ಬಗ್ಗೆ ಒಂದು ಅನುಕಂಪ ಇತ್ತು ಅವಳಿಗೆ. ಆ ರಾಕ್ಷಸಿಯ ಮಗ ಇತ್ತ ಈ ಕಬಂಧ ಅನ್ನೋ. ಮುಂದೆ ಧೃತರಾಷ್ಟ್ರ ಮತ್ತೆ ದೃಪದ ರಾಜ ಇವರೆಲ್ಲರ ಬಗ್ಗೆ ವರ್ಣನೆ ಮಾಡ್ತಾರೆ. ವಾಯುಯುತ ಧೃತರಾಷ್ಟ್ರ, ದಿವಿಜರ ಗಾಯಕನು ಧೃತರಾಷ್ಟ್ರ. ಧೃತರಾಷ್ಟ್ರ ಅಂತ ಒಬ್ಬ ಗಂಧರ್ವನೇ ಇದ್ದ.
ಮೂಲ ರೂಪದಲ್ಲಿ ಕೂಡ. ಅವನು ದೇವಗಂಧರ್ವ ಅಂತ ಅವನನ್ನ ಹೀಗೆ ಹೇಳ್ತಾರೆ. ಆ ದೇವಗಂಧರ್ವ ಧೃತರಾಷ್ಟ್ರ ಅನ್ನೋ ರಾಜನಾಗಿ ಹುಟ್ಟಿ ಬಂದ ಇಲ್ಲಿ. ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ವಾಯುಯುತ ಧೃತರಾಷ್ಟ್ರ, ವಾಯುವಿನ ಅಂಶ ಇತ್ತು, ಅದಕ್ಕಾಗಿ ಮಹಾ ಬಲಿಷ್ಠ ಅವನು ಕುರುಡಾದ್ರೂ ಕೂಡ ಯುದ್ಧ ವಿದ್ಯೆಯಲ್ಲಿ ಪಾರಂಗತನಾಗಿದ್ದ. ಅದಕ್ಕಿಂತ ಹೆಚ್ಚಾಗಿ ಮಲ್ಲ ವಿದ್ಯೆಯಲ್ಲಿ ಪಾರಂಗತನಾಗಿದ್ದ. ಯಾರು ಹಿಡಿದು ಆತ ಒಪ್ಕೊಂಡ್ಬಿಟ್ರೆ ಅವನ ಆಲಿಂಗನಕ್ಕೆ ಸಿಕ್ಕವರು ಪುಡಿ ಪುಡಿ ಆಗಿಬಿಡ್ತಿದ್ರು. ಅದಕ್ಕಾಗಿ ಅದಾದ್ಮೇಲೆ ಈಗ ಕಬಂಧ ಬಾಹು ಅಂತ ಬಂತಲ್ಲ, ಹಾಗೆ ಧೃತರಾಷ್ಟ್ರ ಆಲಿಂಗನ ಅಂತಿದೆ ಈಗಲೂ ಕೂಡ. ಅಂದ್ರೆ ನೀವು ಯಾರನ್ನಾದ್ರೂ ಬಹಳ ಪ್ರೀತಿಸುವಂತೆ ಕರೆದು ಅವ್ರಿಗೆ ನಿಮ್ಮ ಪ್ರೀತಿನೆಲ್ಲ ಅವ್ರಿಗೆ ತೋರಿಸುವಂತೆ ಮಾಡ್ತೀರಿ, ಆದ್ರೆ ವಸ್ತುತಃ ಅವರನ್ನ ನೀವು ದಮನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅನ್ನೋ ಅರ್ಥದಲ್ಲಿ ಧೃತರಾಷ್ಟ್ರ ಆಲಿಂಗನ ಅಂತ ಒಂದು ಇದು ನುಡಿಕಟ್ಟು ಹೊರಡ್ತು. ಆಮೇಲೆ ಇಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು, ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು, ದೇವತೆಗಳ ಗಂಧರ್ವಯುತ ಅವನು ಧೃತರಾಷ್ಟ್ರ. ಎರಡು ಸಲ ಧೃತರಾಷ್ಟ್ರ ಅಂತ ಶಬ್ದ ಬಂದಿದೆಯಲ್ಲ, ಈ ಧೃತರಾಷ್ಟ್ರ ಅಂತ ಎರಡನೇದಿದೆಯಲ್ಲ ಅದು ಆ ಗಂಧರ್ವನ ಹೆಸರನ್ನು ಹೇಳ್ತದೆ. ವಾಯುಯುತ ಧೃತರಾಷ್ಟ್ರ ಅಂತಿದೆಯಲ್ಲ, ಇದು ಇಲ್ಲಿ ಹುಟ್ಟಿ ಬಂದಲ್ಲ ಈ ಧೃತರಾಷ್ಟ್ರನ ಹೇಳ್ತದೆ. ಯಾಕಂದ್ರೆ ವಾಯುಯುತ ಅನ್ನೋದನ್ನ ಅವನಿಗೆ ಅನ್ವಯ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅನುವಾದ ಮಾಡುವಾಗ ಹೀಗೆ ಮಾಡಿದ್ದಾರೆ, ವಾಯುದೇವರ ಆವೇಶದಿಂದ ಕೂಡಿದ ಧೃತರಾಷ್ಟ್ರನೆಂಬ ದೇವಗಂಧರ್ವನು. ಇಲ್ಲಿ ಸರಿಯಲ್ಲ, ಧೃತರಾಷ್ಟ್ರನೆಂಬ ದೇವಗಂಧರ್ವನು ವಾಯುದೇವರ ಅಂಶದಿಂದ ಕೂಡಿದ ಧೃತರಾಷ್ಟ್ರ ರಾಜ. ಈಗ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಓದ್ಬೇಕು. ಅದು ಬರೆಯುವಾಗ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತದೆ ಅನುವಾದ ಮಾಡುವಾಗ, ಅಂಥದ್ರೆಲ್ಲ ನಾವು ಹೊಂದಿಸ್ಕೊಂಡು ಓದ್ಬೇಕಷ್ಟೆ. ಧೃತರಾಷ್ಟ್ರನು. ಇನ್ನ ಹೂ ಅಂತ ಒಬ್ಬ ಗಂಧರ್ವ ಇದ್ದಾನೆ. ಹಾಹಾ ಹೂಶ್ಚೈವ ಮಾಧ್ಯ ಗಂಧರ್ವಾಸ್ತಿ ದಿವೋಕಸಾಂ ಅಂತ ಹೇಳಿ ಅಮರಕೋಶದಲ್ಲಿ ಹಾಹಾ ಗಂಧರ್ವ ಹೂ ಗಂಧರ್ವ ಅಂತ. ಈಗ ಹೂ ಗಂಧರ್ವನ ಬಗ್ಗೆ ಹೇಳ್ತಾರೆ. ಅವನೇನ್ ಮಾಡಿದ, ದೃಪದ ಅನ್ನುವ ರೂಪದಿಂದ ಮಹಾಭಾರತದಲ್ಲಿ ದ್ರೌಪದಿಯ ತಂದೆಯಾಗಿ, ಆಮೇಲೆ ಕೃಷ್ಣ ಈ ಹರಿ ಅಥವಾ ತಾಪಸ ಅನ್ನುವ ಭಗವಂತನ ರೂಪದ ಚಕ್ರಕ್ಕೆ ಸಿಕ್ಕುವ ಸಪ್ನಲ್ಲ, ಆ ಗಜೇಂದ್ರನ ಕಾಲು ಹಿಡಿದು ಆ ಮೊಸಳೆ, ಅದು ಈ ಹೂ ಅನ್ನೋ ಗಂಧರ್ವನ ಅವತಾರ ಆ ಕಾಲದಲ್ಲಿ. ಮತ್ತು ಹೂ ಗಂಧರ್ವ ಮೊಸಳೆಯಾಗಿ ಮತ್ತೆ ಈ ದೃಪದನಾಗಿ ಎರಡು ರೂಪದಿಂದ ಹುಟ್ಟಿದ. ಗಜೇಂದ್ರನ ಕಾಲನ್ನು ಹಿಡಿದಂತಹ ಮೊಸಳೆ ಮತ್ತು ಆವಹ ಅನ್ನೋ ಮರುತ್ತಿನಿಂದ ಕೂಡಿದಂತಹ ದೃಪದ ಬಂದು ಹುಟ್ಟಿದಾಗ ಆವಹ ಅನ್ನೋ ಮರುತ್ತು ಅವನಲ್ಲಿದ್ದ. ನಕ್ರನು ಅಂದ್ರೆ ಮೊಸಳೆಯು, ರಾಯದೃಪದನು ಅಂದ್ರೆ ರಾಜದೃಪದ, ಆವಹ ವಿಶಿಷ್ಟ ಹೂ ಗಂಧರ್ವ, ಆವಹ ಅನ್ನುವ ಮರುತ್ತಿನಿಂದ ಕೂಡಿದಂಥ ಹೂ ಅನ್ನುವ ಗಂಧರ್ವನು ಈತ ಇದ್ದಾನೆ. ಮುಂದೆ ನಾಯಕ ವಿರಾಟ್ ವಿವಾಹ ಯುತ ಹಹ, ಇನ್ನು ಹಾಹ ಗಂಧರ್ವನ ಬಗ್ಗೆ ಹೇಳ್ತಾರೆ ಇನ್ನು ಮುಂದೆ. ಆತ ಏನಾದ ಅಂತಂದ್ರೆ, ನಾಯಕ ವಿರಾಟ್ ರಾಜ ಅಂತಿದ್ನಲ್ಲ, ಅವನು ಪಾಂಡವರ ಬೀಗನೆ. ಅವನ ರಾಜ್ಯದಲ್ಲಿ ಅಜ್ಞಾತವಾಸ ಮಾಡಿದ್ರಲ್ಲ ಪಾಂಡವರು. ಆತ ಹಾಹ ಅನ್ನೋ ಗಂಧರ್ವನ ಅವತಾರ. ಅವನಲ್ಲಿ ಆ ವಿರಾಟ್ ರಾಜನಲ್ಲಿ ವಿವಾಹ ಅನ್ನೋ ವಾಯುವಿನ ಆವೇಶ ಇತ್ತು, ಮರುತ್ತಿನ ಆವೇಶ ಇತ್ತು. ಜ್ಞೇಯ ಅಂತಿದೆ. ಈ ಜ್ಞೇಯ ಅನ್ನೋದನ್ನ ವಿದ್ಯಾಧರಣೆ ಅಜಗರ ಅಂತ ಬಂದಿಲ್ಲ, ಅಲ್ಲಾದ್ರೂ ತಗೊಳ್ಬಹುದು, ಹಿಂದಾದ್ರೂ ತಗೊಳ್ಬಹುದು, ಅಥವಾ ಎರಡಕ್ಕೂ ತಗೊಳ್ಬಹುದು. ದೇಹಲಿ ದೀಪ ನ್ಯಾಯ ಅಂತಂತಾರೆ. ಹೊಸರಲ್ಲಿ ದೀಪ ಇಟ್ಬಿಟ್ರೆ ಆ ಕಡೆನೂ ಬೆಳಕು ಈ ಕಡೆನೂ ಬೆಳಕು, ಅದನ್ನ ಎರಡಕ್ಕೂ ಕೂಡ ನಾವು ಹೊಂದಿಸಿ ತಗೊಳ್ಬಹುದು. ಆಯ್ತು. ಮತ್ತೆ ಅಜಗರ ಒಂದು ಹೆಬ್ಬಾವು. ಯಾವ ಹೆಬ್ಬಾವು? ಕೃಷ್ಣನ ಕಥೆಯಲ್ಲಿ ಮಹಾಭಾರತ ಹರಿವಂಶ ಭಾಗವತದಲ್ಲಿ ಬರುವ ಹೆಬ್ಬಾವಿನ ಕಥೆ ಎರಡು ಕಡೆ. ಒಂದು ಭೀಮಸೇನನ್ನು ಹಿಡ್ಕೊಂಡಿತ್ತಲ್ಲ ಹೆಬ್ಬಾವು, ಅದು ನಹುಷ, ಅದಲ್ಲ ಇಲ್ಲಿ ಹೇಳ್ತಿರೋದು. ಈ ಹೆಬ್ಬಾವು ಯಾವುದಂದ್ರೆ ಕೃಷ್ಣನ ಅಪ್ಪ ನಂದಗೋಪನ ಹಿಡಿದು ಬಿಟ್ಟಿತ್ತು. ಕೃಷ್ಣ ಇನ್ನೂ ವೃಂದಾವನದಲ್ಲಿ ನಂದಗೋಕುಲದಲ್ಲಿದ್ದಾಗ ಬೆಳಗಿನ ಹೊತ್ತು ಬೇಗ ಸ್ನಾನ ಮಾಡ್ಲಿಕ್ಕೆ ಹೋಗಿಬಿಟ್ಟಿದ್ದಂತೆ. ಆಗ ಅವನು ಹಿಡ್ಕೊಂಡು ಬಿಟ್ಟಿತ್ತು. ಅದು ಅಲ್ಲಿದೇನೋ ಒಂದು ಕಥೆ. ಅದು ಬೇಗ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ನು. ಸ್ನಾನ ಮಾಡ್ಲಿಕ್ಕೆ ಹೋದಾಗ ವರುಣನ ಲೋಕದವ್ರು ಹೇಳ್ಕೊಂಡು ಹೋದ್ರು. ಇದೊಂದು ಬೇರೆ ಸಂದರ್ಭ ಇದ್ದಿರಬೇಕು. ಅಂತೂ ಹೆಬ್ಬಾವು ಹಿಡಿದಾಗ ಅವನನ್ನ ಕೃಷ್ಣ ಬಿಡಿಸಿದ ಅಂತ ಅಲ್ಲಿ ಕಥೆ ಬರೋದಿದೆ. ಅದಕ್ಕಾಗಿ ಒಬ್ಬ ವಿದ್ಯಾಧರ, ಯಾವ ವಿದ್ಯಾಧರ ಅದು ಗೊತ್ತಿಲ್ಲ, ಅಂತೂ ಒಬ್ಬ ವಿದ್ಯಾಧರ, ಹೆಸರು ಹೇಳಲಿಲ್ಲ ಇಲ್ಲಿ. ಆ ವಿದ್ಯಾಧರನ ಅಂಶದಿಂದ ಹುಟ್ಟಿದವನೇ ಅಜಗರ. ಮತ್ತೆ ಉಗ್ರಸೇನ ರಾಜ ಇದ್ನಲ್ಲ, ಕಂಸನ ತಂದೆ, ಅವನು ಕೂಡ ಉಗ್ರಸೇನ ಅನ್ನೊಬ್ಬ ಗಂಧರ್ವನ ಅವತಾರವೇ. ಮೂಲದಲ್ಲಿಯೂ ಕೂಡ ಉಗ್ರಸೇನನೇ ಆತ. ಅವನು ಆತನ ಹುಟ್ಟಿ ಬಂದಿದ್ದ. ಧೃತರಾಷ್ಟ್ರ ಇತಿ ಖ್ಯಾತಃ.
ಸಮಾರುತಾವೇಶ ಗಂಧರ್ವದಾಯಕ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 14ನೇ ಅಧ್ಯಾಯದಲ್ಲಿ 107ನೇ ಶ್ಲೋಕದಲ್ಲಿ ಪೂರ್ವಂ ಯದಾ ಹಿ ಅಜಗರೋ ನಿಜಗಾರಣಂದಂ ಸರ್ವೇ ನಶೇ ಕುರಥ ತತ್ ಪ್ರವಿಮೋಕ್ಷಣಾಯ ಮತ್ಪಾದ ಸಂಸ್ಪರ್ಶತಃ ಸ ತಥಾತಿ ದಿವ್ಯ ವಿದ್ಯಾಧರಸ್ತದ್ಯುಜಿತಂ ನಿಖಿಲಂ ಸ್ಮರಂತು. ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ ಪ್ರಸಂಗ ಇಲ್ಲ ಅಲ್ಲ ಇದು, ಅದು ಮರ್ತು ಬಿಡಿ. ಆ ಪ್ರಸಂಗಕ್ಕೂ ಈ ಪ್ರಸಂಗಕ್ಕೂ ಸಂಬಂಧ ಇಲ್ಲ. ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ವರುಣನ ಲೋಕದವ್ರು ಎಳ್ಕೊಂಡು ಹೋಗಿದ್ರು. ವರುಣ ಅಲ್ಲಿ ಹೋಗಿ ಮತ್ತೆ ಅವ್ರನ್ನ ಬಿಡಿಸ್ಕೊಂಡು ಬಂದ ಅನ್ನೋ ಕಥೆ ಬೇರೆ. ಇದು ಆ ನಂದಗೋಕುಲದಲ್ಲೋ ವೃಂದಾವನದಲ್ಲೋ ಒಂದು ಹೆಬ್ಬಾವು ನಂದನನ್ನು ಹಿಡ್ಕೊಂಡಿತ್ತು. ಆಗ ಇವ್ರು ಯಾರಿಗೂ ಬಿಡಿಸ್ಲಿಕ್ಕಾಗಲಿಲ್ಲ. ನಾನೇ ಅಲ್ಲಿ ಹೋಗಿ ಬಿಡಿಸಿದೆ ಅಂತ ಕೃಷ್ಣ ಹೇಳಿದಾಗ ಅದು ಹೆಬ್ಬಾವು ತನ್ನ ರೂಪವನ್ನು ಬಿಟ್ಟು ವಿದ್ಯಾಧರನ ರೂಪವನ್ನು ತಾಳಿತು. ಮತ್ತೆ ಅವ್ರಿಗೆಲ್ಲರಿಗೂ ಹೇಳ್ತು, ಸುಮ್ಮನೆ ಕೃಷ್ಣ ಅಂದ್ರೆ ಸಾಮಾನ್ಯ ಗೊಲ್ಲ ಬಾಲಕ ಅಂತ ತಿಳ್ಕೊಳ್ಬೇಡ್ರಿ, ದೊಡ್ಡವನು ಅವನು ಅಂತ ಅದು ಇವರಿಗೆಲ್ಲ ಹೇಳಿ ಹೋಗಿತ್ತು. ಅದು ತಾತ್ಪರ್ಯ ನಿರ್ಣಯದ 14ನೇ ಅಧ್ಯಾಯದಲ್ಲಿ ಆ ಸಂಗತಿ ಇದೆ. ಉಗ್ರಸೇನೇ ಉಗ್ರಸೇನಾಖ್ಯ. ಮುಂದೆ ವಿಶ್ವಾವಸು ಪರಾವಸು ಅನ್ನುವಂಥ ಗಂಧರ್ವರ ಬಗ್ಗೆ ಹೇಳ್ತಾರೆ. ಬಿಸಜ ಸಂಭವಯುಕ್ತ ವಿಶ್ವಾವಸು ಯುಧಾಮನ್ಯು ಉತ್ತಮೋಜಸ ಬಿಸಜ ಮಿತ್ರಾರ್ಯಮಯುತ ಪರಾವಸು ಎನಿಸುತ್ತಿಪ್ಪ. ಅಸಮ ಮಿತ್ರಾನ್ವಿತನು ಸತಜಿತು ಅಂತ ಏನಿದೆ ನೋಡ್ರಿ ಪಾಠ. ಸತಜಿತನು ಸತ್ಯಜಿತನು ಸತಜಿತು 42 ಸತಜಿತು ಅಂತಾನೆ ಇದೆ. ಇರ್ಲಿ. ವಸುಧೆಯಳು ಚಿತ್ರಸೇನ ಅಮೃತಾಂಧಸರ ಗಾಯಕರೆಂದು ಕರೆಸುವ ರಾವಕಾಲದಲ್ಲಿ ವಿಶ್ವಾವಸು ಅಂತ ಒಬ್ಬ ಗಂಧರ್ವ ಇದ್ದ. ಅವನು ಯುಧಾಮನ್ಯು ಅನ್ನುವ ಹೆಸರಿನಿಂದ ಹುಟ್ಟಿದ. ಆ ಯುಧಾಮನ್ಯುವಿನಲ್ಲಿ ಬ್ರಹ್ಮದೇವರ ಆವೇಶ ಇತ್ತು. ಬಿಸಜ ಸಂಭವ, ಬಿಸಜ ಅಂದ್ರೆ ಕಮಲ, ಆ ಕಮಲದಿಂದ ಹುಟ್ಟಿದವನು ಬ್ರಹ್ಮ. ಅವನಿಂದ ಯುಕ್ತ ಅಂದ್ರೆ ಆವೇಶ. ಆ ಕೂಡಿದಂತಹ ವಿಶ್ವಾವಸು ಗಂಧರ್ವ ಏನಿದ್ದಾನಲ್ಲ ಅವನೇ ಯುಧಾಮನ್ಯು. ಮುಂದೆ ಉತ್ತಮೋಜಸ್ ಅಂತ ಮತ್ತೊಬ್ಬ ಇದ್ದ. ಯುಧಾಮನ್ಯುಶ್ಚ ವಿಕ್ರಾಂತಹ ಉತ್ತಮೋಜಾಶ್ಚ ವೀರ್ಯವಾನ್ ಅಂತ ಭಗವದ್ಗೀತಾದಲ್ಲಿ ಅವ್ರ ಹೆಸರುಗಳನ್ನ ಹೇಳ್ತಾರೆ. ಅವನ್ಯಾರು ಅಂದ್ರೆ ಅರ್ಯಮ ಅನ್ನುವಂಥ ಒಬ್ಬ ಆದಿತ್ಯ. ಆ ಆದಿತ್ಯನ ಆವೇಶದಿಂದ ಕೂಡಿದಂಥ ಪರಾವಸು ಗಂಧರ್ವ. ಬಿಸಜ ಮಿತ್ರ ಅರ್ಯಮಯುತ. ನೋಡ್ರಿ, ಅರ್ಯಮ ಅನ್ನೋದು ಅವನ ಹೆಸರು. ಬಿಸಜ ಮಿತ್ರ ಅಂತಂದ್ರೆ ಬಿಸಜ ಅಂದ್ರೆ ಕಮಲ, ಅದರ ಮಿತ್ರ ಅಂದ್ರೆ ಸೂರ್ಯ. ಸೂರ್ಯ ಅನ್ನೋದ್ರೆ ಬಿಸಜ ಮಿತ್ರ ಅಂತ ಹೇಳಿದ್ರು. ನಾವು ಸೂರ್ಯ ಅಂತ ತಗೊಳ್ಬಾರ್ದು, ಆದಿತ್ಯ ಅಂತ ತಗೊಳ್ಬೇಕು. ದಾಸರ ಹತ್ರ ಹೇಳಿದ್ರು. ಅರ್ಯಮ ಅನ್ನುವ ಆದಿತ್ಯ, ಅವನಿಂದ ಯುತ ಅಂದ್ರೆ ಕೂಡಿದ್ದು ಆವೇಶ ಅಂತ ಅರ್ಥ. ಅದು ಕೂಡ ಅಂಶ ಅಲ್ಲ. ಪರಾವಸು ಅನ್ನೋ ಗಂಧರ್ವ ಈ ಉತ್ತಮ ಓಜಸ್ಸು ತರಿಸ್ಕೊಂಡಿದ್ದಾನೆ. ಮುಂದೆ ಮಿತ್ರ ಅನ್ನುವಂಥ ಒಬ್ಬ ಆದಿತ್ಯ. ಆ ಮಿತ್ರ ಅನ್ನುವಂಥ ಆದಿತ್ಯನ ಆವೇಶದಿಂದ ಕೂಡಿದಂತಹ ಚಿತ್ರಸೇನ ಅನ್ನುವ ಗಂಧರ್ವ. ಹಿಂದೆ ಚಿತ್ರರಥನ ಬಗ್ಗೆ ಬಂದಿತ್ತು ಅಂತ ಕಾಣಿಸ್ತದೆ. ಈಗ ಚಿತ್ರಸೇನ ಅನ್ನುವ ಗಂಧರ್ವದ ಬಗ್ಗೆ ಹೇಳ್ತಾರೆ. ಚಿತ್ರಸೇನ ಅನ್ನುವಂಥ ಗಂಧರ್ವ ಸತ್ಯಜಿತ್ ಅನ್ನುವ ಹೆಸರಿನಿಂದ ಹುಟ್ಟಿದ. ಇವರೆಲ್ಲರೂ ಕೂಡ ದೇವಗಂಧರ್ವರು ಅಂತ ಕರೆಸ್ಕೊಂಡಿದ್ದಾರೆ. ದೇವತೆಗಳ ಗಾಯಕರು ಇವರೆಲ್ಲರೂ ಕೂಡ. ಅಲ್ಲಿ ಅಸಮ ಮಿತ್ರಾನ್ವಿತನು ಅಂತಿದೆ. ಅಸಮ ಅಂತಂದ್ರೆ ಬಹಳ ಶ್ರೇಷ್ಠ ಅಂತ ಅರ್ಥ. ಮಿತ್ರ ಅನ್ನುವಂಥ ಒಬ್ಬ ಆದಿತ್ಯ, ಅವನಿಂದ ಕೂಡಿದಂಥ ಚಿತ್ರಸೇನ ಅನ್ನುವ ಗಂಧರ್ವನೇ ಸತಜಿತು ಅಂದ್ರೆ ಸತ್ಯಜಿತು ಅಂತ ಹುಟ್ಟಿದ. ವಸುಧೆಯಳು ಅಂದ್ರೆ ಭೂಮಿಯಲ್ಲಿ. ಚಿತ್ರಸೇನ ಅಮೃತಾಂಧಸರ ಗಾಯಕರೆಂದು. ಅಮೃತಾಂಧಸಹ ಅಂತ ದೇವತೆಗಳಿಗೆ ಪರ್ಯಾಯ ಪದ ಅಮರಕೋಶದಲ್ಲಿ. ಹಾಗಾಗಿ ಅಮೃತಾಂಧಸರ ಗಾಯಕರು ಅಂದ್ರೆ ದೇವತೆಗಳ ಗಾಯಕರು ಅಂತ ಅರ್ಥ. ಅಮೃತಾಂಧಸರ ಗಾಯಕರೆಂದು ಕರೆಸುವವರು ಆವ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಹೀಗೆ ಅವರು ಹುಟ್ಟಿ ಬರ್ತಾರೆ. ಹೌದು, ಇವರೆಲ್ಲರೂ ಕೂಡ ದೃಪದ ರಾಜನ ಮಕ್ಕಳು. ಯುಧಾಮನ್ಯು, ಉತ್ತಮೋದ, ಸತ್ಯಜಿತ್, ಈ 3 ಜನ ದೃಪದ ರಾಜನ ಮಕ್ಕಳು. ಅವ್ರ ಬಗ್ಗೆ ವರ್ಣನೆಯನ್ನು ಇಲ್ಲಿ ಹೇಳಿದರು ಅನ್ನುವಲ್ಲಿಗೆ ಈ 21ನೇ ಆವೇಶ ಅವತಾರ ಸಂಧಿಯ 42ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 651ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.